ಕ್ರಿಸ್ತನಲ್ಲಿ ಪ್ರಿಯರೇ, ಈ ಮುಂಜಾನೆಯ ವೇಳೆಯಲ್ಲಿ ನಾವು ನಮಗೆ ಕರ್ತರು ನೀಡಿರುವಂತಹ ಅತ್ಯಂತ ಮೌಲ್ಯವಾದಂತಹ ಕೊಡುಗೆ ಎಂಬುದು ಅದು ಪವಿತ್ರ ಬಲಿಪೂಜೆ. ಸ್ವರ್ಗದಿಂದ ತಂದೆಯಾದ ದೇವರು ತನ್ನ ಮಗನನ್ನು ಭೂಮಿಗೆ ಕಳಿಸಿ ಅವರ ಜೀವವನ್ನು ನಮಗೆ ಕೊಟ್ಟಿರುವಂಥದ್ದು ಮಾನವ ಮಕ್ಕಳು, ಮನುಷ್ಯರು, ನಾವೆಲ್ಲರೂ ಪ್ರೀತಿಯಿಂದ, ನೆಮ್ಮದಿಯಿಂದ, ಆರೋಗ್ಯದಿಂದ, ಸಂತೋಷದಿಂದ ಇರಲಿ ಎಂಬ ಉದ್ದೇಶದಿಂದ ಪ್ರತಿಯೊಂದು ಬಲಿಪೂಜೆಯು ನಮಗದ ನೀಡುತ್ತೆ. ನಾವು ಕರ್ತರಲ್ಲಿ ನಮ್ಮ ಹೃದಯದ ಪರಿಶುದ್ಧತೆಯಿಂದ ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕರ್ತರು ನಮಗೆ ಅನುಗ್ರಹವನ್ನು ನೀಡ್ತಾರೆ. ಒಮ್ಮೆ ಕಣ್ಣುಗಳನ್ನು ಮುಚ್ಚಿ ಕರೆಗಳನ್ನು ಜೋಡಿಸಿ, ಸ್ವರ್ಗದಿಂದ ಮನುಷ್ಯನಿಗೆ ಎಲ್ಲ ಅನುಗ್ರಹಗಳನ್ನು, ಕೃಪೆಗಳನ್ನು, ಸಮಾಧಾನ, ಸಂತೋಷವನ್ನು, ರೋಗ ಸೌಖ್ಯಗಳನ್ನು ನೀಡುವಂತಹ ಕರ್ತರ ಮುಂದೆ ಸರ್ವ ಪ್ರಪಂಚವನ್ನು ಸೃಷ್ಟಿಸಿ ಈ ಭೂಮಿಯನ್ನು ನಮಗಾಗಿ ಮಾರ್ಪಾಡು ಮಾಡಿ ನಮ್ಮ ಬದುಕಿಗಾಗಿ, ನಮ್ಮ ಉಳಿವಿಗಾಗಿ ಈ ಸೃಷ್ಟಿಯನ್ನೇ ನಮಗಾಗಿ ಮಾಡಿರುವಂತಹ ಕರ್ತರ ಮುಂದೆ ಕರೆಗಳನ್ನು ಜೋಡಿಸಿ ನಮ್ಮ ಜೀವವನ್ನು, ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಎಲ್ಲ ಯಾತನೆಗಳನ್ನು, ರೋಗಗಳನ್ನು, ರೋಗ ರುಚಿನಗಳನ್ನು ಎಲ್ಲವನ್ನು ಅರ್ಪಿಸಿ ನಮ್ಮ ಕಾಣಿಕೆಯಂತೆ ಅದನ್ನು ನೀಡಿ ಅವರಿಂದ ಆಶೀರ್ವದಿಸಲ್ಪಡಬೇಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರೀತಿಪೂರ್ವಕವಾಗಿ ಭಕ್ತಿಯಿಂದ ಈ ಬಲಿ ಪೂಜೆಯನ್ನು ನಾವು ಅರ್ಪಿಸೋಣ. ಕ್ರಿಸ್ತನ ನಿಯಮವನ್ನನುಸರಿಸಿ ಬಲಿ ಪೂಜೆಯ ಮಾಡೋಣ. ಒಂದೇ ಮನದಲ್ಲಿ ಹೃದಯದಲ್ಲಿ ದೇವಾಲಯ ಸೇರೋಣ. ನಿಯಮವನ್ನನುಸರಿಸಿ ಬಲಿ ಪೂಜೆಯ ಮಾಡೋಣ. ಒಂದೇ ಮನದಲ್ಲಿ ಹೃದಯದಲ್ಲಿ ದೇವಾಲಯ ಸೇರೋಣ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಶಾಂತಿ
ನೀವು ಪರಿಶುದ್ಧರು 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 ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುತನು ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದಂತಹ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುತ ಮತ್ತು ಪುತ್ರಾತ್ಮರು ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ. ಪ್ರಭುವೇ, ನಿನ್ನ ಭವನದಲ್ಲಿ ಯಾರು ವಾಸ ಯೋಗ್ಯರು? ನಿನ್ನ ದಿವ್ಯ ಶಿಖರದಲ್ಲಿ ಯಾರು ವಿಶ್ರಮಾರ್ಗರು? ಯಾರು ವಿಶ್ರಮಾರ್ಗರು? ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತ್ಮದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಗರ್ತರುವಾದ ನಿಮ್ಮನ್ನು ನಿರಂತರವೂ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಸುತ ಪಿತಾ ಸುತ ಮತ್ತು ಪವಿತ್ರಾತ್ಮರು ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ. ನನ್ನ ಕರ್ತನೆ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುದ್ಧಾರಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ ಕೃತಜ್ಞತೆಯಾದರೆ ಆರಾಧನೆಗಳನ್ನು
ಸಲ್ಲಿಸಲು ನಾವು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ ಸದಾ ಕಾಲಕ್ಕೂ ಸಂತರಲ್ಲಿ ಸಂಪ್ರೀತನಾಗಿರುವ ಪರಿಶುದ್ಧರು ಸುತ್ತರ್ಗರು ಸರ್ವಶಕ್ತರು ಅಮರ್ತ್ಯವಾದ ಪ್ರಭುವೇ, ನಿಮ್ಮ ಸ್ವಭಾವದ ಅನುಗುಣವಾಗಿ ಸದಾ ಕಾಲವು ನಮ್ಮಲ್ಲಿ ದಯ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಕರ್ತರು ನಿಮ್ಮನ್ನು ಆಶೀರ್ವದಿಸಲಿ. ಮೊದಲನೆಯ ಒಡಂಬಡಿಕೆ ದೋಷರಹಿತ ಆಗಿದ್ದೀರಿ. ಎರಡನೆಯ ಒಡಂಬಡಿಕೆ ಅವಶ್ಯಕತೆಯೇ ಇರಲಿಲ್ಲ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದ ಜನರನ್ನು ಆರೋಪಿಸುತ್ತಾ ಎಂದಿದ್ದಾರೆ. ಇಗೋ, ನಾನು ಇಸ್ರೇಲ್ ವಂಶದವರೊಂದಿಗೂ ಯಹೂದ್ಯ ವಂಶದವರೊಂದಿಗೂ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಕಾಲವು ಬರಲಿದೆ ಎಂದರು ಸರ್ವೇಶ್ವರ. ಈ ಒಡಂಬಡಿಕೆ ನಾನು ಪೂರ್ವಜರನ್ನು ಈಜಿಪ್ಟ್ ದೇಶದಿಂದ ಕೈ ಹಿಡಿದು ಕರೆತಂದಾಗ ಮಾಡಿದ ಒಡಂಬಡಿಕೆಯಂತಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲ ಎಂದೇ ನಾನು ಅವರನ್ನು ರಕ್ಷಿಸಲೂ ಇಲ್ಲ ಎಂದರು ಸರ್ವೇಶ್ವರ. ಆ ದಿನಗಳು ಬಂದ ಮೇಲೆ ಇಸ್ರೇಲ್ ವಂಶದವರೊಡನೆ ನಾನು ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು ಎಂದರು ಸರ್ವೇಶ್ವರ. ನಾಟಿಸುವೆನು ನನ್ನ ಆಜ್ಞೆಗಳನ್ನು ಅವರ ಮನದಲ್ಲಿ, ಬರೆಯುವೆನು ಅವುಗಳನ್ನು ಅವರ ಹೃದಯದಲ್ಲಿ. ದೇವನಾಗಿರುವೆನು ನಾನವರಿಗೆ, ಅವರಾಗುವರು ಪ್ರಜೆಗಳು ನನಗೆ. ಸರ್ವೇಶ್ವರನನ್ನು ಅರಿತುಕೊಳ್ಳಿರಿ ಎಂದು ನೆರೆಯವನಿಗಾಗಲಿ ಸೋದರನಿಗಾಗಲಿ ಯಾರೂ ಬೋಧಿಸಬೇಕಾಗಿಲ್ಲ. ಕಿರಿಯರು ಎಲ್ಲರೂ ನನ್ನನ್ನು ಅರಿಯುವರು. ಅವರ ಪಾಪಗಳನ್ನು ಕ್ಷಮಿಸುವೆನು, ಅವರ ತಪ್ಪು ನಪ್ಪುಗಳನ್ನು ನೆನಪಿಗೆ ತಂದುಕೊಳ್ಳೆನು ಎಂದರು ಸರ್ವೇಶ್ವರ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿ ಹಿಂದಿನದನ್ನು ಹಳೆಯದಾಗಿಸಿದ್ದಾರೆ. ಹಳತಾದದು ಹಾಗೂ ಮುದಿಯಾದುದು ಅಳಿದು ಹೋಗುವಂತಾಗುವುದು. Hallelujah, 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 hallelujah. Indu mudide nannaya manage ಧನ್ಯಭಾವವು ನೂತನವಾಗಿ ರಾಜಾಧೀಶನ ಸನ್ನಿಧಿಯಲ್ಲಿ ಕೀರ್ತನೆ ರೂಪದಿ ಮಾಡುವೆ ನಾನು. ಕವಿಶ್ರೇಷ್ಠನವರ ಲೇಖನಿತಗಲಿ ನನ್ನೀ ನಾಳೆಗೆ ಆಳಿಗೆ ಇನ್ನು ಪಾವನ ಪಿತಗೂ ಸುತಗೂ ಪಾವನ ಆತ್ಮನಿಗೂ ಸದಾ ಕೀರ್ತನೆ ಸಲ್ಲದೆ ಆದಿ ಅನಂತರದ ಕಾಲದವರೆಗೂ ಯುಗ ಯುಗವೆಲ್ಲವೂ ಕೀರ್ತನೆ ನಿನಗೆ. ಹಲ್ಲೆಲೂಯಾ ಹಾಡುವೆ ನಾನು, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ ನಾನು, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ಸಂತ ಯೋಹಾನನು ಬರೆದ ಸುವಾರ್ತೆಯಿಂದ ವಾಚನ. ಅಧ್ಯಾಯ 6, 60ರಿಂದ ವಾಕ್ಯಗಳು. ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಹಲವರು ಇವು ಕಟುವಾದ ಮಾತುಗಳು, ಇವನ್ನು ಯಾರು ತಾನೇ ಕೇಳಿಯಾರು ಎಂದು ಮಾತನಾಡಿಕೊಂಡರು.
ಈ ವಿಷಯವಾಗಿ ತಮ್ಮ ಶಿಷ್ಯರು ಕೊಡಗುಟ್ಟುತ್ತಿರುವುದನ್ನು ಯೇಸು ತಾವಾಗಿ ಅರಿತು, ಇಷ್ಟು ಮಾತ್ರಕ್ಕೆ ನೀವು ಕಂಗೆಡಬೇಕೇ? ಹಾಗಾದರೆ ನರಪುತ್ರನು ತಾನು ಮೊದಲಿದ್ದ ಸ್ಥಳಕ್ಕೆ ಮರಳಿ ಏರುವುದನ್ನು ನೀವು ಕಂಡಾಗ ಏನನ್ನುವಿರಿ? ಸಜೀವವನ್ನ ಕೊಡುವಂತಹದ್ದು ದೇವರ ಆತ್ಮವೇ. ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತದೆ. ಆದರೂ ನಿಮ್ಮಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ ಎಂದು ಯೇಸು ಹೇಳಿದರು. ಪಿತನು ಅನುಗ್ರಹಿಸುವವರು ಹೊರತು ಯಾರು ನನ್ನ ಬಳಿಗೆ ಬರಲಾರರು ಎಂದು ನಾನು ಹೇಳಿದ್ದು ಇದಕ್ಕಾಗಿಯೇ ಎಂದು ಯೇಸು ಮತ್ತೆ ನುಡಿದರು. ಅಂದಿನಿಂದ ಯೇಸು ಸ್ವಾಮಿಯ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನೇ ಬಿಟ್ಟು ಬಿಟ್ಟರು. ಹೋದವರು ಹಿಂದಿರುಗಿ ಬರಲಿಲ್ಲ. ಆಗ ಯೇಸು 12 ಮಂದಿ ಶಿಷ್ಯರಿಗೆ, ನೀವು ಕೂಡ ಹೋಗಬೇಕೆಂದು ಇದ್ದೀರಾ ಎಂದು ಕೇಳಿದರು. ಅದಕ್ಕೆ ಸೀಮೋನ ಪೇತ್ರನು, ಪ್ರಭುವೇ, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನು ಇಯುವ ನುಡಿಯಿರುವುದು ತಮ್ಮಲ್ಲಿ. ತಾವೇ ದೇವರಿಂದ ಬಂದ ಪರಮ ಪೂಜರು. ಹೌದು, ಇದೇ ನಮ್ಮ ವಿಶ್ವಾಸ ಮತ್ತು ಗ್ರಹಿಕೆ ಎಂದು ಹೇಳಿದರು. ಆಗ ಯೇಸು, ನಿಮ್ಮಲ್ಲಿ 12 ಮಂದಿಯನ್ನು ನಾನು ಆಯ್ದುಕೊಂಡನಲ್ಲವೇ? ಆದರೂ ನಿಮ್ಮಲ್ಲಿ ಒಬ್ಬನು ಪಿಶಾಚಿಯಾಗಿದ್ದಾನೆ. ಅವರು ಹೀಗೆ ಹೇಳಿದ್ದು ಸೀಮೋನಿನ ಮಗ ಇಸ್ಕರಿಯೋತಿನ ಯೂದಾನನನ್ನು ಕುರಿತು. 12 ಮಂದಿಯಲ್ಲಿ ಒಬ್ಬನಾಗಿದ್ದ ಇವನೇ ಯೇಸುವನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿಯಾಗಿದ್ದನು. ಕ್ರಿಸ್ತನಲ್ಲಿ ಆದ್ಮೇಲೆ ಇದು ನಿಮ್ಮ ಈ ಧ್ಯಾನ ಕೂಟದ 3ನೇ ದಿನ. ಇವತ್ತು ಧ್ಯಾನ ಕೂಟವನ್ನು ಮುಗಿಸಿ ಮಧ್ಯಾಹ್ನದೊಳಗೆ ಎಲ್ಲರೂ ಬೈ ಹೇಳ್ತೇವೆ ಅಲ್ವಾ? 3 ದಿನಗಳು ನೀವು ಅಂದುಕೊಂಡ ಹಾಗೆ ಕೆಲವರಿಗೆ ಹೋಗಿರಬಹುದು, ಕೆಲವರಿಗೆ ಹೋಗಲಿಕ್ಕಿಲ್ಲ. ನೀವು ಹಲವು ನಮ್ಮ ಈ ಚಿಕ್ಕ ಗ್ರಾಮಗಳಿಂದ ಹಲವು ಕಡೆಗಳಿಂದ ಬಂದವರು. ಇಲ್ಲಿನ ಸನ್ನಿವೇಶ, ಇಲ್ಲಿನ ಬಿಸಿಲು, ಇಲ್ಲಿನ ಮಳೆ, ಇಲ್ಲಿನ ಚಳಿಯಲ್ಲಿ ನನಗೆ ಹೋಗುತ್ತೋ ಅಂತ ಗೊತ್ತಿಲ್ಲ. ಬಟ್ ನೀವು ಅಡ್ಜಸ್ಟ್ ಮಾಡಿ 3 ದಿನ ಇಲ್ಲಿದ್ದೀರಿ. ನಾನು ಯಾವಾಗಲೂ ಆಲೋಚನೆ ಮಾಡುವಂಥದ್ದು, ಯಾಕಪ್ಪ ಅಂದರೆ ಸಂಖ್ಯೆಯಲ್ಲಿ ಹಲವರಾದರೂ, ಚಿಕ್ಕ ನಂಬರ್ ಆದರೂ ಇಲ್ಲಿ ಬರುವುದು ಯಾಕಪ್ಪ ಅಂತ ನಾನು ಆಲೋಚನೆ ಮಾಡ್ತೇನೆ. ಅದನ್ನು ಆಲೋಚನೆ ಮಾಡಿ ಗ್ರಹಿಸಿಕೊಳ್ಳಲು ದೊಡ್ಡ ಬುದ್ಧಿಯನ್ನು ಬೇಡ. ಯಾಕೆ ಜನರು ಇಲ್ಲಿ ಬರ್ತಾರೆ ಎಂಬುದನ್ನು ಗ್ರಹಿಸಿಕೊಳ್ಳಲು ದೊಡ್ಡ ಬುದ್ಧಿಯನ್ನು ಬೇಡ. ಹಲಸಿನ ಹಣ್ಣು ದೊಡ್ಡ ಬುದ್ಧಿಯನ್ನು ಬೇಡ, ಚಿಕ್ಕ ಬುದ್ಧಿ ಸಾಕು. ಯಾಕೆ ಬರ್ತಾರೆ ಇಂಥ ಸ್ಥಳಗಳಿಗೆ? ಇಂಥ ಸ್ಥಳಗಳಿಗೆ ಬರಲಿಕ್ಕೆ ಕಾರಣ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಅಂದರೆ ದೇವರಿಂದ ಏನಾದರೂ ಒಂದು ಸ್ಪಾರ್ಕ್ ಅಂತ ಹೇಳ್ತೀವಿ ನಾವು, ಚಿಕ್ಕ ಒಂದು ತಟ್ಟುವಿಕೆ ಅಥವಾ ಮುಟ್ಟುವಿಕೆ ಸಿಕ್ಕಿದ್ರು ಸಾಕು. ನಮಗೆ ಬಂಪರೆಲ್ಲ ಹೊಡೆಯೋದಿಲ್ಲ, 50 ಕೋಟಿ 100 ಕೋಟಿ ಹೊಡೆಯೋದಿಲ್ಲ. ನಮ್ಗೆ ಅಷ್ಟಲ್ಲ, ನಮ್ಗೆ ಏನು ಬೇಕು, ಒಂದು 100 ರೂಪಾಯಿ ಆದರೂ ಸಿಕ್ಕು ಸಾಕು ಬದುಕಲಿಕ್ಕೆ. ಹಾಗೆ ಅಲ್ವಾ? ನಿಮಗೆ ಬದುಕಲಿಕ್ಕೆ 100 ಕೋಟಿ ಬೇಕಾ? ಸರ್ಕಾರ ಕೊಡೋದು 2,000 ರೂಪಾಯಿ ಸಾಕು ಹೆಂಗಸರಿಗೆ ಅಲ್ವಾ? ಅಷ್ಟು ಸಾಕು ನಮಗೆ. ಹಾಗೆಯೇ ನಾವಿಲ್ಲಿ ಬಂದಿರುವಂಥದ್ದು ದೇವರಿಂದ ಒಂದಿಷ್ಟು. ನಿಜವಾಗಿ ಹೇಳ್ತೇನೆ, ನಾನು ಗುರುಗಳಾಗಿದ್ದು, ನಾನು ಚರ್ಚಿಗೆ ಹೋಗೋದು, ಚಾಪಲಿಗೆ ಹೋಗುವಂಥದ್ದು, ಪೂಜೆ ಹೋಗುವಂಥದ್ದು, ನನಗೆ ಸಂಪತ್ತಿಗೆ ಹೋಗುವುದೇ ನನಗೆ ಹಣ ಬೇಡ. ನಾನು ಫಾದರ್ ಆದವಾಗ ಒಂದೇ ಒಂದು ಪ್ರಾರ್ಥನೆ ಮಾಡಿದ್ದೇನೆ. ಏನು ಗೊತ್ತುಂಟಾ? ಅಪ್ಪ, ನಾನಿವಾಗ ನಿಮ್ಮ ಗುರುದೀಕ್ಷೆಯನ್ನು ಸ್ವೀಕರಿಸಿ ಗುರುಗಳಾಗಿದ್ದೇನೆ. ಇವಾಗ ನನಗೆ ಒಂದೇ ಒಂದು ಅನುಗ್ರಹ ಸಾಕೋಣ. ಏನು? ನನ್ನನ್ನು ನೀನು ಸಂಪನ್ನನಾಗಿ ಮಾಡಬಾರ್ದು. ಏನು ಮಾಡಬಾರ್ದು? ಸಂಪನ್ನನಾಗಿ ಮಾಡಬಾರ್ದು, ದರಿದ್ರನನ್ನಾಗಿ ಮಾಡಬಾರ್ದು. ಇದಕ್ಕೆ 2
ಪ್ರೋಗ್ರಾಮ್ ಇದೆ. ಸಂಪನ್ನನಾಗಿ ಮಾಡಿದ್ರೆ ನಾನು ಏನು ಮಾಡ್ತೀನಿ ಗೊತ್ತುಂಟು, ದೇವರನ್ನ ಮರೆತುಬಿಡ್ತೀನಿ ಅಲ್ವಾ. ನನ್ನ ಕೈ ಕೋಟಿ ಹಣ ಬರಲಿ, ನಾನು ಬಳಿ ಹೋಗ್ತೇನೆ, ನಾನು ಇನ್ನೊಂದು ಬಿಸ್ನೆಸ್ಗೆ ಹೋಗ್ತೀನಿ, ನಾನು ಇಲ್ಲಿ ಬರ್ತೇನೆ, 4 ದಿನದಲ್ಲಿ ನಾನು ಬರ್ತೀನ, ಬರೋದಿಲ್ಲ. ಯಾವುದೇ ಕಾರಣ ಸಂಪನ್ನ ಮಾಡಬಾರ್ದು, ಹಣ ಕೊಡಬಾರ್ದು, ನನಗೆ ಅತಿಯಾಗಿ ಕೊಡಬಾರ್ದು. ನಾನು ದೇವರನ್ನೇ ನೆನಪು ಬಿಡ್ತೇನೆ, ಮರೆತು ಬಿಡುತ್ತೇನೆ. ಇನ್ನು ದರಿದ್ರನಾಗಿ ಮಾಡಬಾರ್ದು. ಯಾಕೆ? ತುಂಬಾ ಬಡವನಾಗಿಬಿಟ್ರೆ ನಾನು ಕರ್ತರನ್ನ ಮರಿಬಹುದು, ಚಾನ್ಸ್ ಇದೆ. ನಿಜವಾಗಿ ಹೇಳ್ತೇನೆ ನಿಮ್ಮಲ್ಲಿ, ನನ್ನ ಪರ್ಸಲ್ಲಿ ಅಂದಿನಿಂದ ತನಕ ಮಿನಿಮಮ್ 500 ರೂಪಾಯಿ ಇದ್ದೇ ಇರುತ್ತೆ. ಅಂದಿನಿಂದ ತನಕ ನನ್ನ ಪರ್ಸಲ್ಲಿ ಮಿನಿಮಮ್, ಅದು 500 ರೂಪಾಯಿ ನೋಡಾಗ್ಲಿಕ್ಕಿಲ್ಲ, ಒಂದು 10-20 ನೋಟ್ ಇರ್ಬೋದು, ಬಟ್ ಸ್ಟಿಲ್ 500 ರೂಪಾಯಿ ಇದ್ದೇ ಇರುತ್ತೆ ಪಾಕೆಟಲ್ಲಿ. ಯಾಕೆ? ಆದರೆ ನಾನು ಮಾಡಿದಂಥ ಪ್ರಾರ್ಥನೆ ಇಟ್ ವಾಸ್ ಇನ್ನಸೆಂಟ್. ಇನ್ನಸೆಂಟ್ ಅಂತ ಕನ್ನಡದಲ್ಲಿ ಏನು ಅರ್ಥಾರ್ಥವಾಗಿತ್ತು. ನಿಜವಾಗಿ ನನ್ನ ಹೃದಯದಿಂದ ಬಂದ ಮಾತುಗಳು, ಅಪ್ಪ ನನ್ನನ್ನು ಸಂಪನ್ನನಾಗಿ ಮಾಡಬಾರದು, ನನ್ನನ್ನು ದರಿದ್ರನಾಗಿ ಮಾಡಬಾರದು. ನೋಡಿ, ಕರ್ತರಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟು ನಮ್ಮ ಹೃದಯವನ್ನು ಓಪನ್ ಮಾಡಿ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತ ಕೇಳ್ತಾರೆ, ಖಂಡಿತ ಕೇಳಿ. ನೋ ಇಶ್ಯೂ, ನೋ ಡೌಟ್ ಎಟ್ ಆಲ್. ಬಟ್ ಕೇಳುವಾಗ ಏನು ಒಳಗಡೆ ಏನಿರಬೇಕು, ಏನಿರಬೇಕು ನಂಬಿಕೆ ಇರಬೇಕು. ನಂಬಿಕೆ. ಅದಕ್ಕೆ ಕರ್ತರು ಹೇಳುವಂಥದ್ದು, ನೀವು ನಿಜವಾದ ನಂಬಿಕೆಯನ್ನು ಇಟ್ಟು ಈ ಬೆಟ್ಟ ಗುಡ್ಡದಿಂದ ಇಲ್ಲಿಂದ ಜಾರಿ ಸಮುದ್ರಕ್ಕೆ ಹೋಗಿ ಹೇಳಿರೋದು ಏನಾಗುತ್ತಂತೆ? ಏನಾಗುತ್ತೆ? ಹಾಗೇ ಆಗುತ್ತೆ. ಯಾರಿಗೆ? ನಂಬಿಕೆ ಇರುವವರಿಗೆ, ವಿಶ್ವಾಸ ಇರುವವರಿಗೆ ಏನಾಗುತ್ತೆ? ಅದಕ್ಕೆ ಏನು ಬೇಕು? ನಮಗೆ ಗಟ್ಟಿಯಾದಂತಹ ನಂಬಿಕೆ ಬೇಕು. ನನ್ನ ವಿಷಯ ಅದಲ್ಲ, ನಾನು ಇವತ್ತು ನಾನು ಮಾತಾಡಬೇಕಾದ ವಿಷಯ ಅದೇ ಅಲ್ಲ, ಇನ್ನೊಂದು ವಿಷಯ ಹೇಳಬೇಕು. ಮತ್ತೇನಾಯಿತು, ಸಾಂದರ್ಭಿಕವಾಗಿ ಒಂದು ವಿಷಯವನ್ನು ಹೇಳಿದ ಶುರು ಮಾಡಿದಷ್ಟು. ನೋಡಿ ಆದ್ಮೇಲೆ ನಮಗೆ ಧರ್ಮಸಭೆ ಅಂದರೆ ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಂತ ಎರಡು ಅಮೂಲ್ಯವಾದಂತಹ ನಿಧಿ, ಸಮ್ಮಾನ, ಬಹುಮಾನ ಅಂದರೆ ಏನು ದೊಡ್ಡ ಒಂದು ನಮಗೆ ದೇವರು ಕೊಟ್ಟಿರೋದು ಒಂದು ದಿವ್ಯ ಪರಿಪೂಜೆ. ಒಂದು ನಮಗೆ ದೇವರು ಕೊಟ್ಟಿರುವಂಥದ್ದು ದಿವ್ಯ ಪರಿಪೂಜೆ, ಇನ್ನೊಂದು ಧರ್ಮಸಭೆ. ಇವು ಎರಡು ಇಲ್ಲದಿದ್ದರೆ ಇಲ್ಲ ಅಂತಂದ್ರೆ ಇವತ್ತು ನಾವು ಯಾರು ಇಲ್ಲ. ಇವು ಎರಡು ಸತ್ಯಗಳು, ಈ ಎರಡು ಬಹುಮಾನಗಳು, ನಿಧಿ ಅಂತ ಹೇಳ್ಬೋದು, ನಮಗೆ ಅಸೆಟ್ ಅಂತ ಹೇಳ್ಬೋದು. ಅದು ಎರಡು ಇಲ್ಲ ಅಂದ್ರೆ ಇವತ್ತು ನಾವು ಯಾರೂ ಇಲ್ಲ. ನಾನು ಇಲ್ಲ, ನೀವು ಇಲ್ಲ, ಈ ಚಾಪಲು ಇಲ್ಲ, ಈ ದೇವರು ಇಲ್ಲ, ಏನೂ ಇಲ್ಲ, ಏನಿಲ್ಲ. ಅದರಿಂದ ದೇವರು ನಮಗೆ ಕೊಟ್ಟಿರುವಂತಹ ಎರಡು ನಿಧಿಗಳಂದರೆ ಬಹುಮಾನದಲ್ಲಿ ಯಾವುದು? ಒಂದು ಪವಿತ್ರ ಬಲಿಪೂಜೆ, ಇನ್ನೊಂದು ಧರ್ಮಸಭೆಯನ್ನ ಸ್ಥಾಪನೆ ಮಾಡಿ ಪವಿತ್ರಾತ್ಮರನ್ನ ದೇವರು ನಮಗೆ ನೀಡಿರುವಂಥದ್ದು. ಈ ಎರಡು ಕಾರಣಗಳಿಂದ ನಾವು ಏನಾಗಿದ್ದೇವೆ? ಇವತ್ತಿದ್ದೇವೆ. ನಾನು ಸುಮ್ಮನೆ ಹೇಳಿದಲ್ಲ, ನಾನು ಸುಮ್ಮನೆ ಮಾಹಿತಿ ಅಂತ ಹೇಳಿದಲ್ಲ, ದೇವರ ವಾಕ್ಯಗಳೇ ಅವಿಕಿವೆ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ ಏನು ಹೇಳುತ್ತೆ? ಲೋಕದ ಅಂತ್ಯದವರೆಗೂ ನಾನು ನಿಮ್ಮೊಂದಿಗೆ ಇರುವೆನೆಂದು ಹೇಳಿ ಪವಿತ್ರ ಬಲಿಪೂಜೆಯನ್ನ ಅವರು ಸ್ಥಾಪನೆ ಮಾಡಿದರು. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ. ಲೋಕದ ಅಂತ್ಯದವರೆಗೆ. ಯಾವರೆಗೆ? ನನ್ನ ಅಂತ್ಯದವರೆಗೆ ಅಲ್ಲ, ನಿಮ್ಮ ಅಂತ್ಯದವರೆಗೆ ಅಲ್ಲ. ಯಾರ ಅಂತ್ಯದವರೆಗೆ? ಈ ಲೋಕದ ಅಂತ್ಯದವರೆಗೆ ಯಾರಿದ್ದೇನೆ? ನಾನು. ಯಾರೊಟ್ಟಿಗೆ? ನಮ್ಮೊಟ್ಟಿಗೆ, ನನ್ನೊಟ್ಟಿಗೆ, ನಿಮ್ಮೊಟ್ಟಿಗೆ, ಇಲ್ಲಿ ಬರುವ ಎಲ್ಲರೊಟ್ಟಿಗೆ, ಈ ನಾಡಿನವರೊಟ್ಟಿಗೆ, ಈ ದೇಶದವರೊಂದಿಗೆ ಯಾರಿರ್ತಾರೆ? ಅವರು ಯಾವ ರೂಪದಲ್ಲಿ? ಪವಿತ್ರ ಬಲಿಪೂಜೆಯ ರೂಪದಲ್ಲಿ. ಇನ್ನು ಯಾಕೆ ಧರ್ಮಸಭೆ ನಿಂತಿರುವುದು? ನೋಡಿ, ಕಾರ್ಯಕಲಾಪಗಳ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ. ಅದು ಹೇಳುತ್ತೆ ಏನು ಗೊತ್ತಾ? ಪವಿತ್ರ ಆತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿ ಹೊಂದಿ ನನ್ನ ಸಾಕ್ಷಿಗಳಾಗಿರುವಿರಿ. ನಿಮ್ಮ ಮೇಲೆ ಪವಿತ್ರಾತ್ಮರು ಬಂದಾಗ ಏನಾಗ್ತೀರಿ? ನೀವು ಶಕ್ತಿ ಹೊಂದಿ
ಏನಾಗ್ತದೆ, ನನಗೆ ಸಾಕ್ಷಿಯನ್ನಾಗುವಿರಿ. ನೋಡಿ, ಈ ಎರಡು ಕಾರಣಗಳಿಂದ ಇವತ್ತು ನಾವು ಏನಿದ್ದೇವೆ, ಇದು ಬಲಿ ಪೂಜೆ ನಡೀತಾ ಇದೆ. ನಮ್ಗೆ ಇರುವಂಥದ್ದು ಕರ್ತರು. ಇನ್ನೊಂದು ಪವಿತ್ರಾತ್ಮರ ಆಗಮನ ಯಾರ ಮೇಲೆ? ನಮ್ಮ ಮೇಲೆ. ನಮ್ಮ ಪವಿತ್ರಾತ್ಮರು ನಮ್ಮ ಮೇಲೆ ಬಂದು, ಧರ್ಮಸಭೆಯ ಮೇಲೆ ಬಂದು, ಯಾವಾಗಲೂ ಯಾವ ಅಂತ್ಯದವರೆಗೆ, ಲೋಕದ ಈ ಪ್ರಪಂಚದ ಅಂತ್ಯದವರೆಗೆ ನಮ್ಮೊಟ್ಟಿಗೆ ಯಾರಿದ್ದಾರೆ? ಪವಿತ್ರಾತ್ಮರು ಇದ್ದೇ ಇರುತ್ತಾರೆ. ಸೊ ಇಷ್ಟ ಅರ್ಥ ಆಯ್ತಾ ನಿಮ್ಗೆ ಇವಾಗ? ಹೋಯ್ತಾ ಹೊರಗಡೆ ಅಂದ್ರೆ ಜಯನ? ಓಕೆ. ಇನ್ನು ಸಂತ ಅಗಸ್ಟಿನ್ ಒಂದು ಮಾತು ಹೇಳ್ತಾರೆ. ಸಂತ ಅಗಸ್ಟಿನ್ ಬಗ್ಗೆ ಕೇಳಿದ್ದೀರಾ? ಸಂತ ಅಗಸ್ಟಿನ್ ಕಂಡದ್ದು ಏನು ಹೇಳೋದು ನೀವು? ಅಗಸ್ಟಿನ್ ಅಲ್ಲ, ಸಂತ ಅಗಸ್ಟಿನ್, ಸೈಂಟ್ ಅಗಸ್ಟಿನ್. ಸಂತ ಅಗಸ್ಟಿನ್ ಹೇಳ್ತಾನೆ, ಸಂತ ಅಗಸ್ಟಿನ್ ಒಬ್ಬ ಒಂದು ದೊಡ್ಡ ಅಂದ್ರೆ ಅದು ಒಂದು ಕಾಲದ ಅತ್ಯಂತ ಪ್ರಾಮಾಣಿಕವಾಗಿ ದೇವರ ಸಭೆಯನ್ನ ಮುನ್ನಡೆಸಲು ಕರ್ತರು ಆಯ್ಕೆ ಮಾಡಿದಂತಹ ಅತ್ಯಂತ ಚಿಕ್ಕದಾದಂತಹ ಅಥವಾ ಬುದ್ಧಿವಾದಂತಹ ಒಬ್ಬ ಸಂತ ಸೈಂಟ್. ಅವರು ಹೇಳುವಂಥದ್ದು ಏನು ಗೊತ್ತುಂಟ? ಈ ಪ್ರಪಂಚವನ್ನೇ ದೇವರಿಗೆ ಬೇಕಿದ್ರೆ ಇನ್ನೂ ಸೃಷ್ಟಿ ಮಾಡಬಹುದು, ಇನ್ನೊಮ್ಮೆ ಸೃಷ್ಟಿ ಮಾಡಬಹುದು. ನಿಮ್ಗೆ ಅರ್ಥ ಆಯ್ತು ಅದು? ಇವಾಗ ನೋಡಿ, ನನಗೆ ಇದನ್ನ ಹೊಡೆದು ಹಾಕಿ ನನಗೆ ಬೇರೆ ಗ್ಲೋಬ್ ಮಾಡ್ಬೋದು, ನನಗೆ ಕಷ್ಟನಾ? ಏನು ತೊಂದರೆ ಇಲ್ಲ, ಮಾಡ್ಬೋದು. ಈ ಮನೆಯನ್ನ, ಈ ಚಾಪಲನ್ನ ಹೊಡೆದಾಕಿ ಜೋಸ್ ಬ್ರದರಿಗೆ ಇನ್ನೊಂದು ಮಾಡ್ಬೋದು, ಅಸಾಧ್ಯನಾ? ಅಂದ ಹಾಗೆ ದೇವರಿಗೆ ಈ ಪ್ರಪಂಚವನ್ನೇ ಸೃಷ್ಟಿಸಿ ಇನ್ನೊಂದನ್ನ ಕ್ರಿಯೇಟ್ ಮಾಡಲಿಕ್ಕೆ ಯಾವುದೇ ತರಹದ ಅಡಚಣೆಗಳಿಲ್ಲ. ಬಟ್ ಅವ್ರು ಹೇಳ್ತಾರೆ, ದೇವರಿಗೆ ಇನ್ನೊಮ್ಮೆ ಬಲಿ ಪೂಜೆಯನ್ನ ಸೃಷ್ಟಿ ಮಾಡಲು ಆಗೋದಿಲ್ಲ. ಇನ್ನೊಂದು ಮಾಡಲಿಕ್ಕೆ ಆಗೋದಿಲ್ಲ. ಬಲಿ ಪೂಜೆ ಮುಗಿದು ಹೋಗಿದೆ. ಇನ್ನೊಂದು ಬಲಿ ಪೂಜೆಯನ್ನ ಸೃಷ್ಟಿ ಮಾಡಲು ಯಾರಿಗಾಗುವುದಿಲ್ಲ? ದೇವರಿಗೆ ಆಗುವುದಿಲ್ಲ. ಸೊ ಅದು ಕೊಟ್ಟದ್ದು ಕೊಟ್ಟಾಯಿತು, ನೀಡಿದ್ದು ನೀಡಿ ಆಯಿತು. ಇವಾಗ ನಾನು ನಿಮಗೊಂದು 500 ರೂಪಾಯಿ ಕೊಡ್ತೇನೆ. ಇವ್ರು ಬಂದು ಹೇಳ್ತಾರೆ, ಫಾದರ್ ಅವ್ರಿಗೆ ಕೊಟ್ಟದ್ದು ಸರಿಯಾಗಿಲ್ಲ, ಅವ್ರಿಗೆ ಬೇಕಾದಷ್ಟು ಹಣ ಇದೆ, ಅವ್ರಿಗೆ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ನಾನೇನು ಹೇಳ್ತೀನಿ? ಕೊಟ್ಟದ್ದು ಕೊಟ್ಟಾಯಿತು, ನಾನು ವಾಪಸ್ ತಗೊಳ್ಳುವಂತ ಒಂದು ಅವಕಾಶನೇ ಇಲ್ಲ. ಇದು ಸಂತ ಅಗಸ್ಟಿನ್ ಹೇಳುವಂಥದ್ದು. ದೇವರಿಂದ ಬಲಿ ಪೂಜೆಯನ್ನ ಕೊಟ್ಟಾಯಿತು, ಇನ್ನು ವಾಪಸ್ ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಇಟ್ಸ್ ನಾಟ್ ಏಬಲ್ ಟು ಟೇಕ್ ಇಟ್ ಬ್ಯಾಕ್. ಆಗೋದಿಲ್ಲ, ಅವರಿಂದ ಸಾಧ್ಯವಿಲ್ಲ. ಬಲಿ ಪೂಜೆಯ ಬಗ್ಗೆ ನಿಮಗೆ ಎಷ್ಟು ಅರ್ಥವಾಗ್ತದೆ ನನಗೆ ಗೊತ್ತಿಲ್ಲ. ನಿಮಗೆ ಅದು ಏನಂತ ಅಷ್ಟು ಈಸಿಯಾಗಿ ಹೇಳಿಕೊಳ್ಳೋಕ್ಕೂ ಆಗೋದಿಲ್ಲ. ಬಲಿ ಪೂಜೆ ಒಂದು ಘಟನೆಯನ್ನು ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ಬೋದು. ಏನಿದು ಬಲಿ ಪೂಜೆ? ಇದರ ಅರ್ಥ ಏನು? ಇದರಿಂದ ಆಗುವಂತಹ ಘಟನೆಗಳು ಏನು? ಬಲಿ ಪೂಜೆ ಅಂದರೆ ಏನು? ದೇವರು ತನ್ನನ್ನೇ ತನ್ನ ಮಕ್ಕಳ ಏಳಿಗೆಗಾಗಿ, ಅವರ ಜೀವನಕ್ಕಾಗಿ, ಅವರ ಭವಿಷ್ಯಕ್ಕಾಗಿ ತನ್ನ ಶರೀರವನ್ನೇ ಕೊಟ್ಟರು. ನಿಮ್ಗೆ ಅರ್ಥ ಆಯ್ತಾ ಅದು ಹೇಳಿದ್ದು? ಇವಾಗ ಏನು ಹೇಳಿದ್ದೀನಿ? ನಮ್ಮ ಮನುಷ್ಯನ ಬುದ್ಧಿಯಿಂದ ಆಲೋಚನೆ ಮಾಡಿದರೆ ಅಷ್ಟು ಈಸಿ ಇಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಅದು ಹೇಗಪ್ಪ ಸಾಧ್ಯ? ಹೇಗೆ ಸಾಧ್ಯ? ಅದು ಒಬ್ಬನ ಶರೀರವನ್ನು ಕೊಟ್ಟು ಅಷ್ಟು ಈಸಿಯಾಗಿ ಅರ್ಥ ಮಾಡಲಿಕ್ಕಾಗತ್ತಾ? ಇವ ನೋಡಿ, ನಮ್ಮ ಕ್ರಿಶ್ಚಿಯನ್ಸ್ ಅಲ್ಲದೆ ಉಳಿದ ಎಲ್ಲ ಜಾತಿ ಪಂಥದವರು ಹೇಳುವುದಕ್ಕೆ ಹೇಗಪ್ಪ ಸಾಧ್ಯ? ಮನುಷ್ಯನ ಶರೀರವನ್ನ ಹೇಗೆ ಅದನ್ನ ವಿಭಜನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಲ್ವಾ? ಎಸ್, ಆಗಿದೆ. ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಿಂಪಲ್ ಆಗಿ ನಾನು ಘಟನೆಯನ್ನು ಹೇಳ್ತೇನೆ. ಒಂದು ಪುಸ್ತಕದಲ್ಲಿ ಒಂದು ಕಥೆ ಇದೆ. ಆ ಕಥೆ ಮಲಯಾಳದಲ್ಲಿ ಹೀಗಿದೆ: ಒಲಿಚು ಕೀರ ಒಂದು ಮುಖ, ಅಂದ್ರೆ ಹರಿದು ಹಾಕಲು ಒಂದು ಮುಖ. ಕಥೆ ಹೆಸರು. ನಿದ್ರೆ ಬರ್ಬೋದು, ತೊಂದರೆ ಇಲ್ಲ. ನಿದ್ರೆ ಮಾಡ್ಬೋದು, ತೊಂದರೆ ಇಲ್ಲ. ಏನೋ ವಿಷಯ ಕಣ್ಣು ಮುಚ್ಚಬೇಡಿ ಅಷ್ಟೇ. ಕಣ್ಣು ಮುಚ್ಚಿದ್ರೆ ಏನು ಮಾಡ್ತಾರೆ? ನಿದ್ರೆ ಮಾಡಿ ತೊಂದರೆ ಇಲ್ಲ, ಕಣ್ಣು ಮುಚ್ಚಬೇಕು.
ಇವಾಗ ಏನು ಅಂದ್ರೆ ಅದು ಅರಿದು ಹಾಕಲೊಂದು ಮುಖ ಅದರ ಹೆಸರು. ಕತೆ ಹೀಗೆ, ಒಬ್ಬ ಪಾದ್ರಿ ಪಾದ್ರಿ ಆಗ್ತಾರೆ. ನಮ್ಮ ಕಡೆಯಲ್ಲಿ ಪಾದ್ರಿ ಆದವಾಗ ಅವರಿಗೆ ಒಂದು ವಿಶಸ್ ಕೊಡಲು ಚರ್ಚ್ನಲ್ಲಿ ಏನ್ ಮಾಡ್ತಾರೆ, ಒಂದು ಸಮಾರಂಭವನ್ನ ಮಾಡ್ತಾರೆ. ಪ್ರಥಮ ಬಲಿ ಪೂಜೆ ನಂತರ ಒಂದು ಸಮಾರಂಭವನ್ನ ಮಾಡ್ತಾರೆ ಅವರಿಗೆ ಫೆಲಿಸಿಟೇಷನ್ ಮಾಡಲಿಕ್ಕೆ. ನಿಮ್ಮ ಕಡೆ ಆಗಿದೆಯಾ? ಇರ್ಬೋದು, ಇದೆ ಇರ್ಬೋದು, ಗೊತ್ತಿಲ್ಲ ನನಗೆ, ಬಟ್ ನಮ್ಮ ಕಡೆಯಲ್ಲಿದೆ. ಇವಾಗ ಏನಾಗಿದೆ ಅಂದ್ರೆ ಪೂಜೆ ಮುಗಿದಿದೆ, ಬಲಿ ಪೂಜೆ ಮುಗಿದಿದೆ, ಎಲ್ಲ ಫಾದರ್ಸ್, ಬಿಷಪ್ಪು, ನಮ್ಮ ಚರ್ಚಿನ ಧರ್ಮಗುರುಗಳು ಮತ್ತು ಹೊಸ ನವಗುರುಗಳು ಕೂತ್ಕೊಂಡಿದ್ದಾರೆ ಸ್ಟೇಜಿನ ಮುಂದ್ಗಡೆ. ಜನ ಎಲ್ಲ ಮುಂದ್ಗಡೆ ನಿಮ್ಮ ಹಾಗೆ ಕೂತ್ಕೊಂಡಿದ್ದಾರೆ. ಒಂದು 10-20 ಹುಡುಗರು, ಚಿಕ್ಕ ಹುಡುಗರು, ಒಂದು 5, 6, 7 ವಯಸ್ಸಿನ ಮಕ್ಕಳು ಏನ್ ಮಾಡಿದ್ದಾರೆ, ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಎಲ್ಲಿ? ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ನೋಡಿ, ನಮ್ಮಲ್ಲಿ ಒಂದು ಸ್ಮರಣಿಕೆಯನ್ನು ನೀವು ನೋಡಿದ್ದೀರಾ? ಸ್ಮರಣಿಕೆ ನೋಡಿದ್ದೀರಾ ನೀವು? ಒಂದು ನಮ್ಮ ಫೋಟೋವನ್ನಿಟ್ಟು ನಮ್ಮ ಈ ದಿನದ ನೆನಪಿಗಾಗಿ ಒಂದು ಕಾರ್ಡ್ ಅನ್ನ ಕೊಡ್ತಾರೆ. ನೋಡಿದ್ದೀರಾ? ಅಲ್ಲಿ ನೋಡಿ, ಅಲ್ಲಿ ಕೊಡಿ ಒಂದು ಇದು ಕರೆಕ್ಟ್. ನೋಡಿ, ಇಲ್ಲೊಬ್ಬರು ಫಾದರ್ ಫೋಟೋ ಇದೆ ನೋಡಿ, ಬಳಕೆ ನೋಡಿ, ಚೆನ್ನಾಗಿ. ಅವರು ಆ ದಿವಸ ಪ್ರಿಂಟ್ ಮಾಡಿದ ಫೋಟೋದಲ್ಲಿ ಅವರ ಮುಖ ಫುಲ್ ಇತ್ತು, ಫುಲ್ ಫೋಟೋ, ಮುಖ ಫುಲ್ ನಿಂತ್ಕೊಂಡಿದ್ದಾರೆ ಸ್ಟ್ರೈಟ್ ಆಗಿ. ಇದನ್ನ ಹಂಚಲು, ಈ ಸ್ಮರಣಿಕೆಯನ್ನ ಜನರಿಗೆ ಹಂಚಲು ಈ ಫಾದರ್ ಹೊಸ ನವಗುರುಗಳು ಏನ್ ಮಾಡಿದ್ದಾರೆ, ಈ ಹುಡುಗರಲ್ಲಿ ಕೊಟ್ಟಿದ್ರು. ಹುಡುಗರಲ್ಲ, ನಮ್ಮ ಹುಡುಗರಲ್ಲ. ಅವರೇನ್ ಮಾಡಿದ್ರು, ಮೀಟಿಂಗಿಂದ ಮೊದಲೇ ಅದನ್ನ ಹಂಚಿಸ್ ಮಾಡಿದ್ರು ಒಬ್ಬರಿಗೆ. ನಾರ್ಮಲ್ ಆಗಿ ಮೀಟಿಂಗ್ ಮುಗಿಯುವಾಗ ಮನೆಗೆ ಹೋಗೋಕೆ ಉಟ್ಕಳಿಸುವಂಥದ್ದು. ಇವರ ಒಂದು ಸ್ಪಿರಿಟ್, ಮಕ್ಕಳು ಏನ್ ಮಾಡಿದ್ರು, ಮೊದಲೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಅಲ್ಲಿ ಕೊಟ್ಟು ಮುಗಿಸಿ ಎಲ್ಲರ ಕೈಯಲ್ಲಿ ಒಂದು 10 ಪೀಸ್ ಬಾಕಿ ಬಂತು ನೋಡಿ. ಅವರೇ ಹುಡುಗರಲ್ವಾ, ಬಿಡ್ತಾರ ಅವರು ಎಲ್ಲವನ್ನ ಅವರ ಕಿಸಿ ಹಾಕೊಂಡು ಬಾಕಿ ಬಂದಲ್ವಾ. ಈ ಬಾಕಿ ಬಂದ ಈ ಕಾಡನ್ನು ಹಿಡ್ಕೊಂಡು ಎಲ್ಲಿ ಬಂದ್ರು, ಅವರು ಚರ್ಚಿನ ಮುಂದ್ಗಡೆ ಬಂದರು, ಕುತ್ಕೊಂಡ್ರು ಎಲ್ಲ ಒಟ್ಟಾಗಿ ಕುತ್ಕೊಂಡಾವಾಗ ಈ ಮಕ್ಕಳಲ್ಲ, ನಮ್ಮ ಹುಡುಗರಲ್ವಾ, ಅವರಿಗೆ ಒಂದು ವಾಸ ಲೆಕ್ಕ ಮಾಡಿ ಎಷ್ಟು ಬಾಕಿ ಉಂಟು ಅವರ ಕೈಯಲ್ಲಿ ಅಂತ ಹೇಳಿ ಒಂದೊಂದೇ ತೆಗೆದ್ರು ಹೊರಗಡೆ. ಲೆಕ್ಕ ಮಾಡಿ ಶುರು ಮಾಡಿದ್ರು. 1, 2, 3, 4, 5, 6, 7, 8. ಪಾಪ ಒಬ್ಬನ ಕೈಯಲ್ಲಿ ಒಂದೂ ಇಲ್ಲ, ಲೆಕ್ಕ ಮಾಡ್ಲಿಕ್ಕಿಲ್ಲ ನೋಡಿ. ಇಲ್ಲದವ ಏನ್ ಮಾಡ್ತಾರೆ, ಲೆಕ್ಕ ಮಾಡಿ ಬರ್ತಾರೆ. ಅವನಿಗೆ ಬೇಸರ ಆಯ್ತು. ಇನ್ನೊಬ್ಬರ ಕೈಯಲ್ಲಿ ಜಾಸ್ತಿ ಇತ್ತು, ಅವ್ನು ಕೊಡ್ಲಿಲ್ಲ, ಯಾರಿಗೆ ಹಿಡ್ಕೊಂಡೆ ಬಂದ ಎಲ್ಲವನ್ನ. ಅವ ಲೆಕ್ಕ ಮಾಡ್ತಾರೆ, 1, 2, 25, 30 ಆಯ್ತು. ಲೆಕ್ಕ ಮಾಡಿ ಅವಾಗ ಏನನ್ನೂ ಇಲ್ಲದವರಿಗೆ ಏನಾಗುತ್ತೆ, ಅವನ ಕೈಯಲ್ಲಿ ಎಷ್ಟಿದೆ ಇವಾಗ? 30, 35 ಪೀಸು. ಮುಗಿದ್ಕೊಳ್ತಾನ, ನಾನು ಮುಗಿದಿರೋದಿಲ್ಲ. ಹಿಡ್ದ ಆ ಒಂದು ಗಂಟೆಗೆ ಏನಾಗುತ್ತೆ, ನಾನು ಮಾಡ್ಬೋದು. ಒಂದು 10-15 ಮಕ್ಕಳು ಹುಡುಗರು ಕೂತ್ಕೊಂಡಿದ್ದಾರೆ. ಇದಕ್ಕೆ ಏನಾಗುತ್ತೆ ನೋಡಿ, ಎಲ್ಲವನ್ನ ಹರಿದಾಡ್ಬಿಟ್ಟು ಅವನಿಗೆ ಸಿಟ್ಟು ಬಂದು, ಯಾವನಿಗೆ 25 ದಿವಸದಲ್ಲಿ ಸಿಟ್ಟು ಬಂದವನು ಎಲ್ಲವನ್ನ ಹಿಡಿದು ಚೂ ಆಗಿ ಹಾಕಿದಾಗ ಏನಾಗಿದೆ, ಫಾದರ್ಸು ಮುಂದ್ಗಡೆ ಕೂತ್ಕೊಂಡಿದ್ದಾರೆ, ನವಗುರುಗಳು ನೋಡ್ತಿದ್ದಾರೆ. ಅವ ನನ್ನನ್ನು ಅರಿತಿದ್ದಾನಲ್ಲ ಆಯ್ತು ನೋಡಿ. ಹೊಸ ಗುರುಗಳ ಫೋಟೋವನ್ನು ಹರಿದು ಮುಂದ್ಗಡೆ ಹಾಕಿಟ್ಬಿಟ್ಟಿದ್ದಾನೆ. ನಂತರ ಇವ ಏನ್ ಮಾಡಿದ, ಇದನ್ನ ಒಂದೊಂದೇ ಎಕ್ಕಿ ಏನ್ ಮಾಡಿದ, ಕೊಡುವುದು ಒಬ್ಬರಿಗೆ. ಈಗ ಇದು ಫಾದರ್ನ ಮುಖ ನಿನಗೆ, ಇದು ಫಾದರ್ನ ಕಿವಿ ನಿನಗೆ, ಇದು ಫಾದರ್ನ ಕಣ್ಣು ನಿನಗೆ, ಇದು ಫಾದರ್ನ ಕೈ ನಿನಗೆ ಅಂತೇಳಿ ಇವ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದನ್ನು ಯಾರು ನೋಟು ಕೊಟ್ಟಿದ್ದಾನೆ? ಹೊಸ ಗುರುಗಳು. ಅವರ ಒಂದು ಚಿಂತೆ ಹೇಗಿತ್ತು ನೋಡಿ. ಅಷ್ಟು ಹಣ ಖರ್ಚು ಮಾಡಿ ಅಷ್ಟು ಸುಂದರವಾದಂಥ ಮೊಗವನ್ನ ಈ ಮಕ್ಕಳು ಕಿಲಾಡಿಗಳು ಹರಿದು ಪೀಸ್ ಮಾಡಿ ನನ್ನ ಜೀವನ ಮಾಡಿಬಿಟ್ಟಿರಲ್ಲ ಈ ಕುಂದು ಅಂತ ನೋಡ್ಕೊಂಡು ಬೇಸರ ಇದ್ದರು. ಬಟ್ ಅವರು ಈ ಫೆಲಿಸಿಟೇಷನ್ ಮೀಟಿಂಗಿನ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದರು. ಏನು ದೊಡ್ಡ ಮಾತು! ಈ ಮಕ್ಕಳು ಪುಟಾಣಿಗಳು ಮಾಡಿದಂತಹ ಈ ಪ್ರಕ್ರಿಯೆಯನ್ನ ಪ್ರವೃತ್ತಿ ನೋಡಿ ನಿಮಗೆ ಬೇಸರವೇ ಆಗಲಿಲ್ಲ. ಯಾಕೆ? ಒಬ್ಬ ಗುರು ಈ ತರ ಆಗ್ಬೇಕೆಂಬ ಒಂದು ಪಾಠವನ್ನ ಈ ಮಕ್ಕಳು ನನಗೆ ಏನ್ ಮಾಡಿದ್ದಾರೆ, ಕಲಿಸಿದ್ದಾರೆ. ನಾನು ಹೇಗಾಗಬೇಕು, ನನ್ನೆನ್ನೆ ಹರಿದು ತುಂಡು ಮಾಡಿ ಏನ್ ಮಾಡ್ಕೊಡ್ಬೇಕು, ನಾನು ಹೇಳ್ಕೊಡ್ಬೇಕು, ಜನರಿಗೆ ಕೊಡ್ಬೇಕು. ಇಲ್ಲ ಅಂದ್ರೆ ನನ್ನ ಜೀವನ
ಬರ್ತಾರೆ. ಇಷ್ಟೇ ಬಲಿಪೂಜೆ ಅಂತೇಳಿ ನೋಡಿ, ಕರ್ತರು ಈ ಭೂಮಿಗೆ ಬಂದದ್ದು ಅವರನ್ನೇ ಏನ್ ಮಾಡ್ಲಿಕ್ಕೆ, ಬಂದದ್ದೇ ಬಂದದ್ದೇ ಬಂದದ್ದೇ. ಅದಕ್ಕಾಗಿ ಯಾತಕ್ಕಾಗಿ ಅವರನ್ನೇ ಪೀಸ್ 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 ಮಾಡಿ ಯಾರಿಗೆ ಕೊಡ್ಲಿಕ್ಕೆ, ಅಷ್ಟೇ ಮಾಡಿರುವಂಥದ್ದು ಅವರು, ಅಷ್ಟನ್ನೇ ಮಾಡಿರುವಂಥದ್ದು ಅವರು. ಯಾರು? ದೇವರ ತಂದೆಯಾದಂತಹ ದೇವರ ಕಲ್ಪನೆಗಳನ್ನ ಹೊತ್ತು ಈ ಭೂಮಿಗೆ ಇಳಿದು ಬಂದು ಅವರ ಮಕ್ಕಳನ್ನ ರಕ್ಷಿಸುವ ಭಾಗವಾಗಿ ತಮ್ಮ ಶರೀರವನ್ನ ಅವರು ಹರಿದು ಹರಿದು ಮುರಿದು ನಮಗೆ ಕೊಟ್ಟರು ಅಷ್ಟೇ. ಅದೇ ಬಲಿಪೂಜೆ ಅಂತ ಹೇಳುವುದು, ಅದೇ ಬಲಿಪೂಜೆ. ಇಷ್ಟ ಅರ್ಥವಾದರೆ ಇನ್ನು ಮುಂದೆ ಏನಪ್ಪ ನಮ್ಗೆ ಇದರಿಂದ ಸುಮ್ಮಂಥದ್ದು? ನಾನು ಥಿಯಾಲಜಿಯಲ್ಲಿ ಹೋಗೋದಿಲ್ಲ. ನಾವೆಲ್ಲ ಅಂದ್ರೆ ಸಿಂಪಲ್ ಫೇತ್ ಅಲ್ವಾ, ನಮಗೆ ದೊಡ್ಡ ಫೇತ್ ಇಲ್ಲ, ಸಿಂಪಲ್ ಫೇತ್. ನೋಡಿ, ಬಲಿಪೂಜೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ನಮಗೆ ಏನಾಗುತ್ತೆ? ನಮಗೆ ಒಂದು ನೈತಿಕತೆಯಿಂದ ಅಥವಾ ಒಂದು ಹೆಮ್ಮೆ ಅಲ್ಲ, ಆತ್ಮಾರ್ಥಕ್ಕೆ ಏನು ಹೇಳ್ತೀವಿ? ಆತ್ಮಾರ್ಥಕ್ಕೆ ಪ್ರಾಮಾಣಿಕವಾಗಿ, ಅದೇ ಎಕ್ಸಾಕ್ಟ್ಲಿ, ಪ್ರಾಮಾಣಿಕವಾಗಿ ನಿಮ್ಮ ಪ್ರಾರ್ಥನೆ ನಡೆಯಬೇಕು. ಪ್ರಾಮಾಣಿಕವಾಗಿರ್ಬೇಕು. ಅದರಲ್ಲಿ ಅಂಚು ಇಷ್ಟು ಏನು ಮಾಡಬಾರ್ದು, ಕಣಕ್ಕೆ ಇರಬಾರ್ದು, ಡೌಟ್ ಇರಬಾರ್ದು. ಪ್ರಾಮಾಣಿಕವಾಗಿ ನಂಬಿಕೆಯನ್ನು ಪ್ರಾರ್ಥನೆ ಮಾಡಿದರೆ 100% ನಡೆಯುತ್ತೆ. ಎಲ್ಲಿ? ಈ ಬಲಿಪೂಜೆಯಲ್ಲಿ. ಒಂದು ಅನುಭವ ನನ್ನ ಜೀವನದ ಒಂದು ಘಟನೆ ಹೇಳ್ಬಿಡ್ತೀನಿ, ಅಷ್ಟೇ ಮುಗಿಸಿಬಿಡ್ತೇನೆ. ಘಟನೆ ಏನು ಗೊತ್ತು? ಘಟನೆ ನಾನು ಒಂದು ಸುಮಾರು 10 ವರ್ಷದ ಹಿಂದೆ ಒಂದು ಚರ್ಚಿನ ಧರ್ಮಗುರು ಆಗಿರುವಾಗ ಕ್ರಿಸ್ಮಸ್ ಪೂಜೆ ರಾತ್ರಿ ಅಲ್ಲಿ, ಆವಾಗ 11 ಗಂಟೆ ಪೂಜೆ ರಾತ್ರಿ. ಇವಾಗ ಸ್ವಲ್ಪ ಪ್ರೀಪೋನ್ ಮಾಡಿದ್ದೇವೆ, ನಿಮ್ಮ ಕಡೆಯಲ್ಲಿ ಇರ್ಬೋದು ರಾತ್ರಿ 12 ಗಂಟೆ ಇರ್ಬೋದು. ನಮ್ಮಲ್ಲಿ ಇವಾಗ ಸಂಜೆ ಒಂದು 7 ಗಂಟೆ 6 ಗಂಟೆ ಪೂಜೆ ಮಾಡಿ. ಆವಾಗ 11 ಗಂಟೆ ಪೂಜೆ ರಾತ್ರಿ, ಕ್ರಿಸ್ಮಸ್ ಪೂಜೆ. ನನ್ನ ಪ್ಲಾನ್ ಪ್ರಕಾರ ಕ್ರಿಸ್ಮಸ್ ಪೂಜೆ ಮುಗಿಸಿ ಬೆಳಿಗ್ಗೆ ಜಾವದಲ್ಲಿ ಎಲ್ಲಿ ಹೋಗ್ಬೇಕು? ಮನೆಗೆ ಹೋಗ್ಬೇಕು. ಹಾಗೆ ನಾವು ಫಾದರ್ಸ್ ಆಗಿಲ್ಲ, ಮನೆಗೆ ರಜೆ ಇರೋದು ನೆಕ್ಸ್ಟ್ ಡೇ ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ನಮ್ಮದು. ಪೂಜೆ ಮುಗಿಯಿತು. ಒಂದು 2:30 ಗಂಟೆಗೆ ಒಂದು ಫೋನ್ ಕಾಲ್ ಬಂತು ನನಗೆ. ರಾತ್ರಿ ಒಳ್ಳೆ ನಿದ್ರೆಯಲ್ಲಿದ್ದೇನೆ, ಬೆಳಿಗ್ಗೆ ಮನೆಗೆ ಹೋಗ್ಬೇಕು, ನಿದ್ರೆಯಲ್ಲಿದ್ದೇನೆ. ಫೋನ್ ಕಾಲ್ ಬಂತು, ಫಾದರ್ ನಿದ್ರೆ ಮಾಡ್ತಾ ಇದ್ದೀರಾ? ರಾತ್ರಿ ಅರ್ಧರಾತ್ರಿ ನಿದ್ರೆ ಬರ್ತದೆ, ಸೊಪ್ಪೆ ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿದ್ರೆ ಮಾಡ್ತಾ ಇದ್ದೇನೆ. 2:30-3 ಗಂಟೆ ತಾಸು. ಫಾದರ್ ಒಮ್ಮೆ ಮನೆಗೆ ಬರಬೇಕು. ಈ ರಾತ್ರಿನ 2:30-3 ಗಂಟೆ ರಾತ್ರಿ ಮನೆಗೆ? ಯಾವ ಮನೆಗೆ? ಅಲ್ಲ, ನನ್ನ ಮನೆಗೆ. ಏನಾಯ್ತಮ್ಮ? ಒಂದು ಹುಡುಗಿಯ ಕೂಗು ಕೇಳುತ್ತೆ ನನಗೆ. ಯಾವಾಗ ಒಂದು ಮಗು ಅಳ್ತಾ ಇದ್ದಾಳೆ. ನಾನು ಎತ್ತೆ ಕೂಡದೆ ನನ್ನ ಸಾಕಷ್ಟು ಹತ್ರ ನಿಂತ ಮಕ್ಕಳಿದ ಆ ಕಡೆ ಅವನು ಮೆಪ್ಪಿಸಿದೆ. ಬಾರಪ್ಪ ನಾವು ಹೋಗು. ಮನೆಗೆ ಹೋಗ್ತೀನಿ, ನೋಡ್ತಾ ಇರ್ತೇನೆ ನಮ್ಮ ಕಿಚನ್ ಇದೆ ಅಲ್ವಾ, ನಮ್ಮ ಅಡುಗೆ ಕೋಣೆಯ ಆ ಬಾಗಿಲಿದೆ ಅಲ್ವಾ, ಹೊರಗಡೆ ಈ ಬಾಗಿಲಿನ ಹೊರಗಡೆ ಹೆಂಡತಿ ನಿಂತ್ಕೊಂಡಿದ್ದಾನೆ, ಒಳಗಡೆ ಗಂಡ ನಿಂತ್ಕೊಂಡಿದ್ದಾನೆ, ಈ ಬಾಗಿಲ ಮಧ್ಯದಲ್ಲಿ ಮಗಳು ನಿಂತ್ಕೊಂಡಿದ್ದಾಳೆ. ಗಂಡನಿಗೆ ಏನಾಗಿದೆ ಅಂದ್ರೆ, ಅವ ಫುಲ್ ಟೈಟ್. ಕ್ರಿಸ್ಮಸ್ ಅಲ್ವಾ, ಕ್ರಿಸ್ಮಸ್ ಆದ್ರೆ ಅದೇ ನಮ್ಮದು ಅದಷ್ಟು ಬೇಕು, ಮಿನಿಮಮ್ ಅದಷ್ಟಾದ್ರೂ ಬೇಕು. ಟೈಟ್ ಆದ್ರೂ ಆಗಬೇಕು ಮಿನಿಮಮ್. ಹೇಳೋದ್ರ ನಂತರ ಟೈಟ್ ಆದ್ರೂ ಆಗಬೇಕು ಮಿನಿಮಮ್. ಇವನಿಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಮಲ್ಕೊಳ್ಳಿಕ್ಕಾಗಲ್ಲ, ಏನು ಆಗೋದು, ಹಿಂಗೆ ನಿಂತ್ಕೊಂಡಿದ್ದಾನೆ ಆ ಬಾಗಿಲು ಹಿಡ್ಕೊಂಡು. ಇವಾಗ ಮಗಳು ಮತ್ತೆ ಇರುವುದರಿಂದ ಇವನಿಗೆ ಹೆಂಡತಿಯ ಮೇಲೆ ಹೊಡಿಲಿಕ್ಕೆ ಆಗುವುದಿಲ್ಲ. ಹೆಣ್ಮಗಳಿಗೆ ಅಪ್ಪಂದ್ರೆ ಏನು ಮಾಡೋದಿಲ್ಲ, ಅದು ಪ್ರಪಂಚ ನೀತಿ ಹಾಗೆ. ನಾರ್ಮಲಿ ಹಾಗೆ ಹೆಣ್ಣು ಮಕ್ಕಳಿಗೆ ಅಪ್ಪಂದ್ರೆ ಏನು ಮಾಡೋದಿಲ್ಲ, ಅದು ಒಂಥರ ಸಂಬಂಧ. ಈ ಅಪ್ಪನಿಗೆ ಮಗಳಂತ ದಾಣೆ ಇದೆ, ಮಗಳಿಗೆ ಹೊಡೆಯುವುದಿಲ್ಲ, ಬಟ್ ಹೆಂಡತಿ ಹೊಡಿಬೇಕು. ಮಗಳು ಮತ್ತೆ ನಿಂತಿರುವುದರಿಂದ ಹೆಂಡತಿಗೆ ಹೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಏನ್ ಮಾಡಿದ್ದಾನೆ ಇವನು, ಇವಾಗ ಕೈಯನ್ನ ಈ ಬಾಗಿಲಿನ ಇದಿದೆ ಅಲ್ವಾ, ಏನ್ ಹೇಳ್ತೀವಿ ಕಟ್ಟಳೆ ಇದೆಯಲ್ಲ, ಅದಕ್ಕೆ ಬಡಿದು ಎಲ್ಲ ಕೈಗಳಲ್ಲಿ ರಕ್ತ ಬರ್ತಾ ಇದೆ, ಸುಳಿತಾ ಇದೆ ರಕ್ತ. ನಾನು ಹೋಗುವಾಗ ಅವ ರೋಸರಿ ಹಾಕೊಂಡಿದ್ದಾನೆ, ಜಪಸರವನ್ನು ಹಿಡ್ಕೊಂಡಿದ್ದಾನೆ. ಅದ್ರ ಮೇಲೆ ನನ್ನನ್ನ ಕಂಡ ಕೂಡಲೇ ಹರಿದು ಬಿಟ್ಟದಲ್ಲ.
ಕೈಯಲ್ಲಿ ರಕ್ತ ಬರ್ತಾ ಇದೆ, ಈ ಮಗಳು ಅಳುತ್ತಾ ಇದ್ದಾಳೆ, ಹೆಂಡತಿ ಹೊರಗಡೆ ನಿಂತ್ಕೊಂಡಿದ್ದಾಳೆ, ಇವ ಒಳಗಡೆ ನಿಂತ್ಕೊಂಡಿದ್ದಾಳೆ. ರಾತ್ರಿ ಎಷ್ಟು ಗಂಟೆ? ನನಗೆ ಏನು ಅನಿಸ್ಬೇಕು ನೋಡಿ, ಏನ್ ಮಾಡೋದು? ನಮ್ಮ ಜನರು ಏನ್ ಮಾಡೋದು? ಅಂತೂ ಇಂತೂ ಸಮಾಧಾನ ಮಾಡಿ ಒಂದು 4:15 ಒಳಗೆ ನಾನೆಲ್ಲವನ್ನ ಸೆಟ್ಲ್ ಮಾಡಿ ಹೋದೆ ವಾಪಸ್ ಚರ್ಚಿಗೆ. ಮಲ್ಕೊಂಡೆ. ಪೂಜೆ ಇಲ್ಲ, ಮನೆ ಹೋಗಕ್ಕೆ ಆಗುದಿಲ್ಲ, ಸೆಟ್ ಮಾಡಬೇಕಲ್ಲ ಇವರನ್ನ, ನೋಡ್ಬೇಕೇನಂತ ಹೇಳಿ ಮನೆ ಹೋಗುದನ್ನ ನಿಲ್ಲಿಸಿ ಮೊದಲ ಬೆಳಿಗ್ಗೆ ಒಬ್ಬನೇ ಪೂಜೆ ಮಾಡಿದೆ. 7 ಗಂಟೆಗೆ ಒಬ್ಬನೇ ಪೂಜೆ ಮಾಡಿದ್ರು. ಪೂಜೆ ಮಾಡಿದ ಅವಾಗ ಹೀಗೆ ಹೇಳಿದೆ, ಫಾದರ್ ಅಪ್ಪ, ಇದು ನನಗೆ ಇವತ್ತಿನ ಪೂಜೆಯ ಒಂದೇ ಒಂದು ಪ್ರಾರ್ಥನೆ. ಇವತ್ತಿನ ಪೂಜೆ ರೊಟ್ಟಿಯನ್ನ ಮತ್ತು ರಕ್ತವನ್ನ ನಾವು ಎತ್ತಿ ಅರ್ಪಣೆಯನ್ನ ಮಾಡಿ ಪ್ರಾರ್ಥನೆ ಮಾಡ್ತೇವೆ. ಮಾಡಿದವಾಗ ಹೇಳಿದ್ರಪ್ಪ, ಇವತ್ತು ಸಂಜೆ 6 ಗಂಟೆಯೊಳಗೆ ಈ ಮನುಷ್ಯನನ್ನ ಇಲ್ಲಿ ತರಬೇಕು ನೀವು. ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯಾರ ರೆಸ್ಪಾನ್ಸಿಬಿಲಿಟಿ? ಯಾರ್ದು? ನಿನ್ನ ಕರ್ತವ್ಯ, ನನ್ನದಲ್ಲ. ನಾನು ಬಲಿಪೂಜೆಯನ್ನು ಅರ್ಪಿಸ್ತಾ ಇದ್ದೇನೆ, ನಾನು ಬಲಿಪೂಜೆಯನ್ನ ಪ್ರಾಮಾಣಿಕತೆಯಿಂದ ಅರ್ಪಿಸ್ತಾ ಇದ್ದೇನೆ, ನಿನ್ನ ಮುಂದೆ 10 ಮಾಡ್ತಾ ಇದ್ದೇನೆ. ನನಗೆ ಏನ್ ಮಾಡಬೇಕು? ಇವತ್ತು ಸಂಜೆ 6 ಗಂಟೆಯೊಳಗೆ ಏನ್ ಮಾಡಬೇಕು? ಇವರನ್ನ ತರಬೇಕು. ಯಾರನ್ನ ತರಬೇಕು? ಇವರನ್ನ. ಇಲ್ಲ ನಾಳೆ ಪೂಜೆ ಇಲ್ಲ ನಿನಗೆ ಹೇಳಿಲ್ಲ. ಕೈ ಇಟ್ಟೆ ಅಲ್ತಾರೆಯ ಮೇಲೆ, ಕೈ ಇಟ್ಟೆ ಹೇಳಿದರೆ ಇವತ್ತು ಸಂಜೆ 6 ಗಂಟೆಗೆ ನಿನಗೆ ಯಾರು ಬರಬೇಕು? ಇಲ್ಲಿ ಬರಬೇಕು. ಪ್ರಾರ್ಥನೆ ಆಯ್ತು. ಮಧ್ಯಾಹ್ನ ಯಾರು ಊಟ ತಂದು ಕೊಟ್ಟರು, ಮಾಡದೆ ಸುಖ ನಿದ್ರೆ ಆಯಿತು. ಎದ್ದೆ ನನಗೆ ನಂಬಿಕೆ ಇಲ್ಲ ಬರ್ತಾನೆ ಅಂತೇಳಿ. ಅಂದ್ರೆ ಸುಮಾರು 3 ವರ್ಷ ಚರ್ಚಿಗೆ ಬಾರದವನು ಅವನು ಬರ್ತಾನ. ನಾನಂದು ಪೂಜೆ ಮಾಡಿದ್ದಷ್ಟೇ, ಬರೋದನ್ನು ಬರಲಿ ಅಂತೇಳಿ. ನಿಜವಾಗಿ ಹೇಳ್ತೇನೆ, ಸತ್ಯವಾಗಿ ಹೇಳ್ತೇನೆ, 5:45ಗೆ ನನ್ನ ಡೋರಿಗೆ ನಾಕು ಓಪನ್ ಮಾಡಿ ನೋಡ್ತಾರೆ, ಇವನೇ ಬಂದಿದ್ದಾನೆ. ಎಷ್ಟು ಗಂಟೆ ಇದು? 5:45. ಬಟ್ ಏನು ಗೊತ್ತು ಅಂತ, ಬಂದವಾಗ ಇನ್ನೂ ಧೂಪ ಅವನಿಗೆ. ಮನೆಗೆ ಹೋದವಾಗ ಅಲ್ಪ ಸ್ವಲ್ಪ ಬಟ್ಟೆ ಇತ್ತು ಮನೆಯಲ್ಲಿ, ಇವಾಗ ಏನೂ ಇಲ್ಲ ಅಷ್ಟೇ. ಇವಾಗ ಮಿನಿಮಮ್ ಇದೆ ದೇಶದಲ್ಲಿ. ಏನಾಗಿದೆ? ಮಿನಿಮಮ್ ಇದೆ. ನಾನು ಪ್ರಾರ್ಥನೆ ಯಾಕಪ್ಪ ನಾನು ಪ್ರಾರ್ಥನೆ ಮಾಡಿದ್ದೀವಿ ಇವರಿಗಾಗಿ ನೆನ್ಬಿಡಿ. ಇಷ್ಟು ಕಷ್ಟಪಟ್ಕೊಳ್ಳಿ ನಮಗೇನು? ಪ್ರಾರ್ಥನೆ ಮಾಡಿ ಆಯ್ತಾರೆ, ಬಂದಾಯ್ತು, ಚಿಂತ ಮಾಡೋದು ಅದು ಮಾಡಬೇಕಲ್ಲ. ನಾನು ಅವರನ್ನು ಅಲ್ಲೇ ನಿಲ್ಲಿಸಿ, ನನಗೆ ಮೆಡಿಸನ್ ರಿಪೋರ್ಟ್ ಸೊಸೈಟಿ ತಂದೂರಿದ್ದು ಸುಮಾರು ಜೋರಾಗಿದ್ದರು. ಕೂಡಲೇ ಫೋನ್ ಮಾಡಿದೆ, ಒಳಗಡೆ ಹೋಗಿ ಬಾಗಿಲು ಹಾಕಿದೆ ಅಷ್ಟೊಳಗೆ. ಒಳಗಡೆ ಬಂದ್ಬಿಟ್ರೆ ಮತ್ತೆ ನನಗೆ ಒಳಗಡೆ ಅಲ್ಲೇ ನಿಲ್ಲಿಸಿ ಒಳಗಡೆ ಹೋಗಿ ಕೂಡಲೇ ಫೋನ್ ತೆಗೆದು ಫೋನ್ ಮಾಡಿದೆ ಗ್ರೂಪಲ್ಲಿ. ಅವರಿಗೆ ಫೋನ್ ಮಾಡಿ ಬೇಗ ಮಾರಪ್ಪ ಅಂತ ಹೇಳಿದೆ. ಒಂದು 5 ನಿಮಿಷದಲ್ಲಿ 10 ಜನ ಬಂದರು. ಅವರು ಜೀಪ್ ಹಿಡ್ಕೊಂಡು ಬಂದರು. ನೀನು ಮಾಡ್ಬೇಕಲ್ಲ ಇವಾಗ. ಕೂಡಲೇ ಅಲ್ಲಿಂದ ಜೀಪನ್ನು ಹರಿಸಿದೆ. ನಾನು ಮುಂದುಗಡೆ ಸೀಟಲ್ಲಿ ಕೂತ್ಕೊಂಡೆ. ಡ್ರೈವರ್ ಈ ಕಡೆ ಸೀಟ್ ಇಲ್ವಾ? ಜೀಪಿನ ನೋಡಿ, ಜೀಪ್ ಕೂತಿ ನಿಮಗೆ. ಡ್ರೈವರ್ ಈ ಕಡೆ ಸೀಟಲ್ಲಿ ನಾನು ಕೊಟ್ಟು ಮಾತ್ರಲ್ವಾ, ಬಿಳಿ ಅಂಗಿ ಹಾಕೊಂಡಿದ್ದಾನೆ, ಕ್ಯಾಸಕ್ಕಿದೆ ನನಗೆ, ಒಳಗಡೆ ಇನ್ನೂ ನಂಗಿದೆ ಬಿಳಿ ಅಂಗಿ ಹಾಕೊಂಡು ಮುಂದುಗಡೆ ಕೂತ್ಕೊಂಡಿದ್ದಾನೆ. ಇವರನ್ನ ಬಿಡಿಬಿಡಿದಾರೆ. ಇವರನ್ನ ಎಲ್ಲಿ ಕೂರಿಸಿದ್ರು? ನನ್ನ ಹಿಂದುಗಡೆ ಉದ್ದ ಸೀಟ್ ಉಂಟಲ್ಲ, ಅದು ಹಿಂದುಗಡೆ ಕೂರಿಸಿದ್ದಾನೆ. ಇವರನ್ನ ಬಿಡ್ಬಿಟ್ಟಿದ್ದಾರೆ. ಇವರನ್ನ 5 ದಿನ ಸರಿ 6 ದಿನ ಸರಿ ಹೋಗ್ತಾ ಇದ್ದೇವೆ. ಗುರುವಾನಕರೆಯಲ್ಲಿ ನನಗೆ ಗೊತ್ತಿರುವ ಗುರುವಾನಕರೆಯಲ್ಲಿ ಇವಾಗ ಇಲ್ಲ ವೈನ್ ಶಾಪ್. ಗುರುವಾನಕರೆಯಿಂದ ಬೆಳ್ತಂಗಡಿ ಹೋಗುವಲ್ಲಿ ಒಂದು ಚಿಕ್ಕ ವೈನ್ ಶಾಪ್ ಇತ್ತು, ಒಂದು ಗೂಡಂಗಡಿ ವೈನ್ ಶಾಪ್ ಅದು. ಆವಾಗ ಅದನ್ನು ಕಂಡು ಕೂಡ ನನಗೆ ಬೇಕು ಅಂತ ಕೂರಿಸಿ ಮಾಡ. ಏನ್ ಬೇಕು ಅರ್ಥ ಆಗ್ತದೆ ನನಗೆ. ಡ್ರೈವರ್ ಅಂಕಲ್ ಏನ್ ಮಾಡಿದ, ಇಳಿದು ಹೋಗಿ ಸ್ಯಾಂಪಲ್ ಸಿಗುತ್ತೆ ನೋಡಿ, ಅದು ನಿಮ್ಗೆ ಗೊತ್ತಿರ್ಲಿಕ್ಕೆ ನೀವು ಯಾರು ಕುಡಿದಿಲ್ಲ. ಆವಾಗ ಒಂದು ಚಿಕ್ಕ ಸ್ಯಾಂಪಲ್ ಸಿಕ್ತಿತ್ತು, ಚಿಕ್ಕ ಬಾಟ್ಲಲ್ಲಿ. ಅದನ್ನು ತಂದು ಅವನಿಗೆ ಕೊಟ್ಟ. ನಾನು ಮೊದಲೇ ಕೂತ್ಕೊಂಡಿದ್ದಾನೆ ರಾಜನಾಗೆ, ಡ್ರೈವರ್ ಓಡಿಸ್ತಿದ್ದಾನೆ. ನನ್ನ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ. ಹಿಂದ್ಗಡೆ ಕೂತ್ಕೊಂಡು ಹೇಳ್ತಾನೆ, ಇದು ಕುಡಿದ ಮೇಲೆ ಇವಾಗ ಕುಡಿದ ಕೂಲೆ ವಾಂತಿ ಮಾಡಿದ್ದಾನೆ ಮೇಲೆ, ಫುಲ್ ವಾಂತಿ ನನ್ನ ಮೇಲೆ. ನೀವು ನೋಡ್ತೀವಿ, ಒಬ್ಬ ಕುಡಿಕನ ಅವಸ್ಥೆ, ಒಬ್ಬ ಮಾದನ ಅವಸ್ಥೆ. ನಮಗೆ ನಿಮ್ಮವರಲ್ಲಿ ಹಾಲು ಹಾಕಿ ಅವ್ರು ನೈವೇದ್ಯ ಮಾಡ್ತಾರಲ್ಲ, ನನಗೆ ಕುಡುಕರು ಇದು ನೈವೇದ್ಯ ಮಾಡಿ ನನಗೆ.
ಒಂದು 5 ಕಿಲೋಮೀಟರ್ ಹೋದ್ರ ಮೇಲೆ ಇವ ಮಾತು ಹೇಳಿದ ನನಗೆ, ಫಾದರ್, ಈ ಸಲ ಹಬ್ಬಕ್ಕೆ ಪಟಾಕಿ ನನ್ನದು ಅವರ ಬಗ್ಗೆ ಕಾಂಟ್ರಿಬ್ಯೂಷನ್ ಪಟಾಕಿ ಏನು ಗೊತ್ತಿಲ್ಲ, ನಿಮಗೆ ನಾನು ಪಟಾಕಿ ಹೇಗೆ ಕೊಡ್ತೇನೆ ಅಂತ ಹೇಳಿ. ಪೂಜೆಗೆ ನಾವು ಹೊರಗಡೆ ಬರ್ತೀವಲ್ಲ, ಪೂಜೆ ಕೂಡಲೇ ನಾವು ದೇವರ ಅದನ್ನು ಹಿಡ್ಕೊಂಡು ಹೋಗ್ತೀವಲ್ಲ, ಆವಾಗ ಪಟಾಕಿ ಹೊಡೆದು ನಿಮ್ಮನ್ನು ಕೊಡ್ತೇನೆ ಅಂತ ಹೇಳೋದು ನನಗೆ. ಅದು ಕತೆ ಮುಂದೆ ಹೋಗ್ತದೆ, ಹೋಗ್ಲಿ ಬಿಡಿ. ಬಟ್ ಏನು ಗೊತ್ತಿಲ್ಲ, ನಾನು ಹೇಳಿದ್ದೀನಿ ನಿಮಗೆ, ಹೇಳಿದ್ದು 1.5 ತಿಂಗಳು ನಮ್ಮ ಫಾದರ್ ಮುಲ್ಡರ್ ಹಾಸ್ಪಿಟಲ್ನ ಪಿ ಅಡಿಷನಲ್ಲಿ ನಾನು ಅಡ್ಮಿಟ್ ಮಾಡಿದ್ದೇನೆ ಅವನನ್ನು. ಅಲ್ಲಿಂದ ಡೈರೆಕ್ಟ್ ಆಗಿ 1 ತಿಂಗಳು ನಾವು ಫೋಟೋ ಕರ್ಕೊಂಡು ಹೋಗಿದ್ದೀವಿ ಅವನನ್ನು. ಅಲ್ಲಿ ತಗೊಂಡು ಹೋಗಿ 1 ತಿಂಗಳು ಅಲ್ಲಿ, ಅದರ ನಂತರ ಇನ್ನೊಂದು ಮಧುಬೊಮ್ಮಲ್ಲಿ ಒಂದು 15 ದಿನ. ಇವಾಗ ಒಬ್ಬ ಸಂತನಾಗಿ ಬರ್ತಾ ಇದ್ದಾರೆ. ನಾನು ಈ ಕಥೆಯನ್ನ ಹೇಳುವಂಥದ್ದು ಅವರಿಗೆ ಹೇಳುವಂಥದ್ದು, ಫಾದರ್ ಹೆಸರನ್ನು ಹೊರತುಪಡಿಸಿ ಎಲ್ಲಾನು ಹೇಳಿಬಿಟ್ಟುದ್ರೆ ಇಲ್ಲ, ಹೆಸರು ಹೇಳಬೇಡಿ, ನನಗೆ ಸ್ವಲ್ಪ ಒಂದು ಬೇಸರ ಆಗ್ಬೋದು. ಅದಕ್ಕೆ ಹೆಸರನ್ನ ಹೇಳದೆ, ಚರ್ಚಿನ ಹೆಸರನ್ನು ಹೇಳದೆ, ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ನೋಡಿ, ಪ್ರಾಮಾಣಿಕತೆಯಿಂದ ನಾವು ಕರ್ತರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದರೆ ನೋಡಿ, ಅದು ಎಷ್ಟೇ ಅಸಾಧ್ಯವಾದಂಥ ಕೆಲಸವನ್ನು ಯಾರು ಮಾಡ್ತಾರೆ? ದೇವರು ಮಾಡ್ತಾರೆ. ಇವಾಗ ನಾನು ಅವ್ರ ಮನೆಗೆ ಹೋಗಿ ಹಿಡ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ ಬರೋದಿಲ್ಲ. ನನ್ನನ್ನು ಕೊಲ್ತಾನೆ 100%, ನನಗಿಂತ ಡಬಲ್ ಇದ್ದಾನೆ. ನಾನು ಅವಾಗ ಸ್ವಲ್ಪ ಚಿಕ್ಕವ, 10-12 ವರ್ಷ ಆಗಿದೆ, ಈಗ ಸ್ವಲ್ಪ ಆಗಿದೆ. ಬಟ್ I trusted in Jesus. I prayed in Him. I submitted everything on His altar. ಈ ಅಲ್ತಾರೆಯ ಮೇಲೆ ನನ್ನ ನಂಬಿಕೆಯ ಪ್ರಾಮಾಣಿಕತೆಯನ್ನು ಕರ್ತ ನೋಡಿ ಅವ್ರು ಏನು ಹೇಳಿದ್ರು? ಜೋಬಿ, ನನ್ನ ಹೆಸರು ಜೋಬಿ ಅಂತ, I do it for you. ಅದರ ನಂತರ ನನ್ನ ನಂಬಿಕೆ ಈ ಪವಿತ್ರ ಬಲಿಪೂಜೆಯ ಮೇಲೆ ಡಬಲ್ ಆಯಿತು. ನಮ್ಮ ಜೀವನದಲ್ಲಿ ಕೆಲವೊಂದು ಅನುಭವಗಳು ಏನಾಗುತ್ತೆ, ನಮ್ಮ ನಂಬಿಕೆಯನ್ನ ಹಿಮ್ಮಡಿಗೊಳಿಸುತ್ತೆ, ಡಬಲ್ ಮಾಡುತ್ತೆ. ಅದರಿಂದ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತೆ ಇರಬೇಕು. ದೃಢವಾದ ನಂಬಿಕೆ ಬೇಕು. ಇದು ಸಾಧ್ಯ, ನನ್ನಿಂದ ಸಾಧ್ಯವಾಗುವುದಿಲ್ಲ, ಜನರಿಂದ ಸಾಧ್ಯವಾಗುವುದಿಲ್ಲ. ಯಾರಿಂದ ಮಾತ್ರ ಸಾಧ್ಯ? ನನ್ನ ಅಪ್ಪನಿಂದ ಮಾತ್ರ ಸಾಧ್ಯ. ಆದುದರಿಂದ ನಮ್ಮ ಯಾವುದೇ ಬೇಡಿಕೆ ಇರ್ಬೋದು, ನಮ್ಮ ಯಾವುದೇ ಅವಶ್ಯಕತೆಗಳಿರ್ಬೋದು, ನಮ್ಮ ಯಾವುದೇ ಏನು ರೋಗ ರುಜಿನಗಳಿರ್ಬೋದು. ಇನ್ನೊಂದು ಗುಟ್ಟು ಹೇಳ್ಬಿಡ್ತೀನಿ ನಿಮಗೆ, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ಕರ್ತರು ದಿವ್ಯ ಬಲಿಪೂಜೆಯಾದದ್ದು, ನಮ್ಮ ಶ್ರೀ ರಕ್ತಗಳನ್ನು ಕೊಟ್ಟದ್ದು, ನಮ್ಮ ರೋಗ ರುಜಿನನ್ನು ಹಾಳು ಮಾಡಿ ಅದನ್ನು ಇದು ಮಾಡಲಿಕ್ಕಲ್ಲ, ಯಾವುದು ಸೌಖ್ಯಪಡಿಸ್ಲಿಕ್ಕಲ್ಲ. ತಪ್ಪುಕೊಳ್ಬೇಡಿ. ನಿಮಗೆ ಹಣ ಸಿಗ್ಲಿಕ್ಕಲ್ಲ, ನಿಮ್ಮನ್ನು ಸಂಪನ್ನಾಗಿ ಮಾಡಲಿಕ್ಕಲ್ಲ ಅವರು ದಿವ್ಯ ಬಲಿ ಪೂಜೆ ಆದದ್ದು. ಯಾಕಾಗಿ ಅವರು ದಿವ್ಯ ಬಲಿ ಪೂಜೆ ಆದದ್ದು? ನಮ್ಮನ್ನು ರಕ್ಷಣೆ ಮಾಡಿ, ನಮಗೆ ವಿದೇಶದ ಜೋಲಿ ಕೆಲಸ ಹೋಗ್ಲಿಕ್ಕಲ್ಲ ಅವರು ದಿವ್ಯ ಬಲಿ ಪೂಜೆ ಆದದ್ದು. ನಮಗೆ ಒಂದಿಷ್ಟು ಕೆಲಸ ಸಿಗ್ಲಿಕ್ಕಲ್ಲ ಅವರು ಬಲಿ ಪೂಜೆ ಆದದ್ದು. ಅವರು ಬಲಿ ಪೂಜೆ ಆದದ್ದು ನಮಗೆ ಅವರು ರೊಟ್ಟಿಯಾಗಿ ರಕ್ತವಾಗಿ ಬಂದದ್ದು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ಆತ್ಮವನ್ನು ರಕ್ಷಣೆ ಮಾಡಲಿಕ್ಕೆ. ಅದರೊಟ್ಟಿಗೆ ನಾನು ಹೇಳಿದಂತಹ ವಿಷಯಗಳು ಒಟ್ಟಿಗೆ ಬರುವಂಥದ್ದು. ದ ಪ್ರೈಮ್ ಮೋಟಿವ್ ಅಂದರೆ ಅತ್ಯಂತ ಪ್ರಾಮುಖ್ಯತೆ ಇರುವಂತಹ ವಿಷಯ ನಮ್ಮ ರಕ್ಷಣೆ, ನಮ್ಮ ಆತ್ಮದ ರಕ್ಷಣೆ, ನಮ್ಮ ಜೀವನದ ರಕ್ಷಣೆ. ಅದ ನಂತರ ಉಳಿದೆಲ್ಲವರ ನಂತರ ಅದು ಪವಿತ್ರ ಪೂಜೆ ಕೊಡುತ್ತೆ, ನಮಗೆ ಬಲಿ ಪೂಜೆ ಕೊಡುತ್ತೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚೋಣ, ಕರೆಗಳನ್ನು ಜೋಡಿಸಿ ನಮ್ಮ ಎದೆಯ ಮೇಲೆ ಬಲಗೈಯನ್ನು ಇಟ್ಟು ಅತ್ಯಂತ ಪ್ರಾಮಾಣಿಕತೆಯಿಂದ ಪ್ರಾರ್ಥನೆ ಮಾಡ್ತದೆ. ಜ್ಞಾಪಕಕ್ಕೆ ಬಂದ ಕಾಲದಿಂದ ನಾನು ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತಾ ಇದ್ದೇನೆ. ಅದೆಷ್ಟೋ ಬಲಿ ಪೂಜೆಯನ್ನು ನಾನು ಪ್ರಾಮಾಣಿಕತೆ ಇಲ್ಲದೆ, ಪ್ರೀತಿ ಇಲ್ಲದೆ, ನಂಬಿಕೆ ಇಲ್ಲದೆ, ವಿಶ್ವಾಸವಿಲ್ಲದೆ ಅರ್ಪಿಸಿದ್ದೇನೆ. ಅದೆಷ್ಟೋ ಬಲಿ ಪೂಜೆಯಲ್ಲಿ ನನ್ನ ಪ್ರಾರ್ಥನೆಗಳನ್ನು ನಾನು ಸಲ್ಲಿಸದೇ ಇದ್ದೇನೆ. ಅದೆಷ್ಟೋ ಬಲಿ ಪೂಜೆಯನ್ನು ನಾನು ಮಿಸ್ ಮಾಡಿದ್ದೇನೆ, ಹೋಗಲೇ ಇಲ್ಲ.
ಹಲವೊಂದು ಕಾರಣಗಳಿಂದ. ತಂದೆ, ನಾನು ಅರ್ಪಿಸುತ್ತಿರುವಂತಹ, ನೀವು ಅರ್ಪಿಸಿದಂತಹ ಬಲಿ ಪೂಜೆಗೆ ಇಷ್ಟೊಂದು ಅರ್ಥಗಳಿವೆ, ಇಷ್ಟೊಂದು ಬೆಲೆ ಇದೆ ಅಂತ ನಮಗೆ ಇವಾಗ ಗೋಚರವಾಗಿದೆ, ಅರಿವಾಗಿದೆ. ನಿಮ್ಮ ಜೀವವನ್ನ ನೀವು ನಮಗೆ ನೀಡಿದ್ದು, ಜೀವದ ಬೆಲೆ ಇದೆ. ಅದಕ್ಕೆ ಒಂದು ಜೀವದ ಬೆಲೆ ನಮಗೆ ಅರ್ಥ ಆಗುವುದಿಲ್ಲ. ಜೀವವನ್ನ ಕೊಟ್ಟವರಿಗೆ ಜೀವದ ಬೆಲೆ ಇದೆ. ಈ ಬೆಲೆಯು ಅವರು ತನ್ನ ಜೀವವನ್ನು ಅರ್ಪಿಸಿ ನೀಡುವಂಥದ್ದು ನಮಗೆ. ಆದ್ದರಿಂದ ಕರ್ತನೇ, ನೀವು ಬೆಲೆಯನ್ನ ನೀಡಿ ನಮಗೆ ಕೊಟ್ಟಿರುವಂತಹ ಈ ಬಲಿ ಪೂಜೆಯನ್ನು ಅರ್ಥ ಮಾಡಿಕೊಳ್ಳಲು, ಅದನ್ನು ಗ್ರಹಿಸಲು ನಮಗೆ ಬುದ್ಧಿಯನ್ನು, ನಮಗೆ ನಿಜವಾದ ನಂಬಿಕೆಯನ್ನ, ವಿಶ್ವಾಸವನ್ನು ಕೊಡಿ ತಂದೆ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಪ್ಪ, ಈ ಮಕ್ಕಳನ್ನು ಆಶೀರ್ವದಿಸು. ಇವರ ದೈನಿಕ ಜೀವನದಲ್ಲಿ ಪ್ರತಿಯೊಂದು ದಿನವನ್ನು ಇವರ ಜೀವನದಲ್ಲಿ ಆಶೀರ್ವದಿಸಪ್ಪ. ಇವರ ಪ್ರಾರ್ಥನೆಗಳನ್ನು ಆಲಿಸು, ಇವರ ಜೀವವನ್ನು ಆಲಿಸು. ಮನೆಯಲ್ಲಿರುವಂತಹ ವ್ಯಕ್ತಿಗಳನ್ನು ಆಲಿಸಪ್ಪ. ಇವರ ದುಃಖಗಳನ್ನು, ರೋಗಗಳನ್ನು, ಇವರೆಲ್ಲ ಪೈಶಾಚಿಯ ತೊಂದರೆಗಳನ್ನು ಬಿಡಿಸಪ್ಪ. ಇವರ ಆರ್ಥಿಕವಾದಂತಹ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ಏರ್ಪಡಿಸಪ್ಪ. ನಿಮ್ಮ ಪ್ರಿಯ ಪುತ್ರನ ಆಶೀರ್ವಾದ ಇವರನ್ನು ಅನುಸರಿಸಪ್ಪ. ನಿಮ್ಮ ಕರುಣೆಯಿಂದ ಇವರೊಂದಿಷ್ಟು ಪ್ರೀತಿಯನ್ನು, ಮನಸ್ಸಿಗೆ ಶಾಂತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ನೀಡಪ್ಪ. ನಾವು ಪ್ರಾರ್ಥನೆಯನ್ನು ಮಾಡುತ್ತಿರುವಂಥದ್ದು ನಮಗೆ ಇವೆಲ್ಲವನ್ನು ನೀಡಲು ಸಾಧ್ಯವಿರುವಂತಹ ನಿಮ್ಮ ಪಕ್ಕದಲ್ಲಿ, ನಿಮ್ಮಿಂದ ಹೊರತು ಯಾರಿಗೂ ನಮಗೆ ಇದನ್ನು ನೀಡಲು ಸಾಧ್ಯವಿಲ್ಲ. ಇವುಗಳೆಲ್ಲವುಗಳ ಒಡೆಯಾದಂತಹ ಕರ್ತರೇ, ನಾವು ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹರಸಿ ತಂದೆಯೇ, ನಮ್ಮನ್ನು, ನಮ್ಮ ಮನೆಯವರನ್ನು, ನಮ್ಮ ಬಂಧು ಬಳಗದವರನ್ನು, ಮಿತ್ರರನ್ನು, ಈ ರಾಜ್ಯವನ್ನು, ದೇಶವನ್ನು, ನಮ್ಮ ಪ್ರಪಂಚವನ್ನೇ ನಿಮ್ಮ ಶಾಂತಿ ಸಮಾಧಾನಕ್ಕೆ ಹರಿಸಿದೆ ಎಂದು ಪ್ರಾರ್ಥನೆ ಮಾಡುತ್ತಾ, ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಾವೆಲ್ಲರೂ ಸಂತೋಷದಿಂದಲೂ ಭಕ್ತಿಯಿಂದಲೂ ಕರ್ತನೇ ನಮ್ಮ ಮೇಲೆ ದಯ ತೋರಿ ಎಂದು ಪ್ರಾರ್ಥಿಸೋಣ. ದೀನದಲಿತರಿಗೆ ಶೋಷಿತ ಸಾಲಾಗುವುದು ಎಂದು ಬಿಟ್ಟುಕೊಡುತ್ತೇವೆ. ಸ್ವಾರ್ಥ ಭಾವಿಗಳಿಗೆ ಅನುಸಾರವಾಗಿ ಜೀವಿಸಿ ನಮಗೆ ಸಾಕ್ಷಿಗಳಾಗಲು ನಮ್ಮನ್ನು ಅನುಗ್ರಹಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪಿತರಾದ ಸಂದರ್ಭವತ್ಸರ ಮಾದರಿಯಲ್ಲಿ ಸತ್ಯ ವಿಶ್ವಾಸಕ್ಕಾಗಿ ಪ್ರಾಣತ್ಯಾಗವೆಯಲು ಸಿದ್ಧರಾದ ಅನೇಕ ವೇಷಿತರನ್ನು ಧರ್ಮಸಭೆಗೆ ನೀಡಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಬೌದ್ಧ ಸಂಸ್ಕಾರಗಳ ಮೂಲಕ ಬೌದ್ಧಾತ್ಮರಿಂದ ನಮ್ಮನ್ನು ಪೌತ್ರೀಕರಿಸಿ ದೈವಿಕ ಜೀವವನ್ನು ನೀಡುವಾಗುತ್ತೆ. ಸಂಸ್ಕಾರ ಬದ್ಧ ಜೀವನ ನಡೆಸಿ ಪರಿಸ್ಥಿತಿಯಲ್ಲಿ ಬೆಳೆಯಲು ನಮಗೆ ಕೃಪೆ ನೀಡಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಹಿಂಸೆ ಮತ್ತು ಕಷ್ಟಗಳಲ್ಲಿ ಶಿಷ್ಯರಿಗೆ ಭರವಸೆಯನ್ನು, ಧೈರ್ಯವನ್ನು ತುಂಬಲು ಪೌತ್ರಾತ್ಮ ನೀಡಲಾಗುತ್ತದೆ. ಬದುಕಿನ ಸಂಘರ್ಷದಲ್ಲಿ ಮಧ್ಯ ವಾಸಿಸುವ ನಮಗೆ ಭರವಸೆಯನ್ನು, ಧೈರ್ಯವನ್ನು ನೀಡಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಬದುಕಿನ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವವರು ಪ್ರೀತಿಯ ಹಾಗೂ ಸೇವೆಯ ಪ್ರೇಷಿತರಾಗಿ ಜಗದಲ್ಲಿ ಬೆಳಗಲು ಸಹಾಯ ಮಾಡಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಸಮಸ್ತ ಧರ್ಮಸಭೆಯ ಮುಖ್ಯಸ್ಥರಾದ ಜಗದ್ಗುರುವರನ್ನು, ನಮ್ಮ ಧರ್ಮಸಭೆಯ ಮುಖ್ಯಸ್ಥರು ಆದ ರಾಬೇಲವರನ್ನು, ನಮ್ಮ ಮಹಾಧರ್ಮಾಧ್ಯಕ್ಷರಾದ ಬ್ರಹ್ಮಪೂಜ್ಯ ಜೋಸಫರವರನ್ನು, ನಮ್ಮ ಮಿತ್ರರು ಧರ್ಮಾಧ್ಯಕ್ಷರಾದ ಬ್ರಹ್ಮಪೂಜ್ಯ ಜನಿಸವರನ್ನು ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳನ್ನು ಆಧ್ಯಾತ್ಮಿಕ ಒಳಿತುಗಳನ್ನು ನೀಡಿ ಅನುಗ್ರಹಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿಮ್ಮ ಕೃಪೆಯಿಂದ ಇವರನ್ನು ಹೆಚ್ಚಿಸಿ ನಿಮ್ಮ ಶಾಂತಿ ಸಮಾಧಾನವನ್ನು ನಮ್ಮಲ್ಲಿ ಹೆಚ್ಚಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ನಾವು ನಮ್ಮನ್ನು ನಮಗೆ ಸಮರ್ಪಿಸೋಣ.
ಪ್ರಭುವೇ ಸರ್ವಶಕ್ತ ದೇವರೇ, ನಿಮ್ಮಲ್ಲಿ ನಾವು ವಿನಯದಿಂದ ಯಾಚಿಸುತ್ತೇವೆ. ನಿಮ್ಮ ಕೃಪಾವರವು ನಮ್ಮಲ್ಲಿ ಫಲದಾಯಕವಾಗಿ ನಿಮ್ಮ ವರದಾನಗಳು ನಮ್ಮ ಕರಗಳ ಮೂಲಕ ಸುರಿಯುವಂತೆ ಮಾಡಿ ನಿಮ್ಮ ದೈವಿಕ ಕರುಣೆ ಮತ್ತು ದಯಾನುಗ್ರಹಗಳು ನೀವು ಆಯ್ಕೆ ಮಾಡಿಕೊಂಡ ಪ್ರಜೆಗಳ ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನೆಗೂ ಕಾರಣವಾಗಲಿ. ಪಿತಾ ಸುತ ಪವಿತ್ರಾತ್ಮರೂ ಆದ ಸರ್ವೇಶ್ವರ ಸದಾ ಕಾಲಕ್ಕೂ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಪೂಜ್ಯ ಬಲಿಪೀಠದಲ್ಲಿ ದೇವಮಾತೆಯಾದ ಪರಿಶುದ್ಧ ಕನ್ಯೆಯ ಮರಿಯಮ್ಮನವರನ್ನು ಸ್ಮರಿಸೋಣ. ದೈವಜನರೆಲ್ಲರೂ ಆಮೇನ್ ಆಮೇನ್ ಎಂದು ಘೋಷಿಸಲಿ. ಜಯಶಾಲಿಗಳಾದ ನೀತಿವಂತರ ಹಾಗೂ ಮಗುಟಧಾರಿಗಳಾದ ಹುತಾತ್ಮರ ಸ್ಮರಣೆಯೊಂದಿಗೆ ನಮ್ಮ ಪಿತರಾದ ಸಂತ ತಾಮಸ್ತರನ್ನು ಬಲಿಪೀಠದಲ್ಲಿ ಸ್ಮರಿಸೋಣ. ಮೃತರಾದ ಹಿರಿಯರು ಗೆಳೆಯರು ಸಮಾಧಿಯಲ್ಲಿ ವಿಶ್ರಮಿಸುತ್ತಿದ್ದಾರೆ. ನಿಮ್ಮ ಮಹಿಮಾ ಭರಿತ ಪುನರುತ್ಥಾನದ ಮೂಲಕ ನೀವು ಅವರನ್ನು ಉತ್ಥಾನಗೊಳಿಸುವ ನಿರೀಕ್ಷೆಯಲ್ಲಿರುವರು. ಸರ್ವಶಕ್ತನೂ ಪಿತನೂ ಆದ ಏಕದೇವರಲ್ಲಿ ನಾವು ವಿಶ್ವಾಸಿಸುತ್ತೇವೆ. ಸಮಸ್ತ ಸೃಷ್ಟಿಯಾದ ಒಡೆಯರಾದ ದೇವರು ತಮ್ಮ ಸ್ತುತಿಯನ್ನು ಆಲಾಪಿಸಲು ನಿಮಗೆ ಶಕ್ತಿಯನ್ನು ಹೇಳಿ. ಯಾಜಕರು, ಸಹಾಯಕರು, ಕ್ರಮಧಾರಿಗಳು, ಕನ್ಯಕೆಯರು, ಮಾತಾಪಿತೃಗಳು, ಮಕ್ಕಳು, ಸಹೋದರ ಸಹೋದರಿಯರು ಮೊದಲಾದವರನ್ನು ಸ್ಮರಿಸಿಕೊಳ್ಳುತ್ತಾ ನೀವು ಪ್ರಾರ್ಥಿಸಿ. ಪ್ರಭು ಕ್ರಿಸ್ತರ ಸ್ನೇಹಿತರು, ವಿಶ್ವಾಸಗಳವಾದ ಎಲ್ಲ ಅಧಿಕಾರಿಗಳನ್ನು ನಿಜ ವಿಶ್ವಾಸದಿಂದ ಬದಲಾಗಿ ಈ ಲೋಕದಿಂದಾಗಲಿಲ್ಲ ಸಕಲರನ್ನು ಸ್ಮರಿಸಿಕೊಳ್ಳಿ. ಕ್ರಿಸ್ತರ ಕರುಣೆಯಿಂದ ಇಡೀ ಪೂಜೆಯು ನಮ್ಮ ಸಹಾಯಕ್ಕೂ ಆತ್ಮೋದ್ಧಾರಕ್ಕೂ ಸ್ವರ್ಗಲೋಕದಲ್ಲಿ ನಿತ್ಯ ಜೀವಕ್ಕೂ ಕಾರಣವಾಗಲಿ. ಪ್ರಭುವೇ ಆಶೀರ್ವದಿಸಿ.
ಆಶೀರ್ವದಿಸಿರಿ. ನನ್ನ ಸಹೋದರನೇ ಕಲಿಪೋದೆ ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದಂತಹ ಸಮೃದ್ಧ ಪ್ರಭಾವಗಳಿಗಾಗಿ ನಿಮಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸುತ್ತೇವೆ. ನಾವು ಬಲಹೀನರು ಪಾಪಿಗಳು ಆಗಿದ್ದರು ನಿಮ್ಮ ಅಭಿಷೇಕರಾದಂತಹ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೇನೆ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ನಾವು ವಿನ್ನಪಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ನೀಡಿರಿ. ಕ್ರಿಸ್ತನಲ್ಲೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಕರ್ತನಿಗೆ ಸಲ್ಲಿಸಿ ಅವರನ್ನು ನಿಮ್ಮನ್ನು ಇಟ್ಟು ಪ್ರಾರ್ಥಿಸೋಣ. ನಿಮ್ಮ ಭಕ್ತಿ ಆಧಾರದಿಂದ ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸ್ವತಃ ರಚಿಸಿದ ವೀಕ್ಷಿಸಿ ಭಯಭಕ್ತಿ ಜರಗವಾದ ಪವಿತ್ರ ನೆಗಸಿಗಳು ವಾಸನೆಯನ್ನು ಪಡೆದರು. ಯಾತ್ರಿಗಳು ತಮ್ಮ ಮನಸ್ಸಿನ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಕರ್ತನ ಮೇಲೆ ತ್ರಾಗಿ ನಿಮ್ಮ ಉತ್ಪನ್ನಗಳನ್ನು ಸೌಂದರ್ಯಗಳಿಂದಲೂ ಏಕಾಗ್ರತೆಯಿಂದಲೂ ಪೌತ್ರದಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಪ್ರಭು ಕ್ರಿಸ್ತ ಸ್ವಾಮಿಯ ಕೃಪೆಯು, ಪಿತಾ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಇರಲಿ. ನಿಮ್ಮ ನನ್ಮನಗಳನ್ನು ಮೇಲಕ್ಕೆತ್ತಿರಿ. ಸಮಸ್ತ ಸೃಷ್ಟಿಗಳಾದ ಒಡೆಯರಾದ ದೇವರಿಗೆ ಈ ಬಲಿ ಪೂಜೆಯು ಅರ್ಪಿಸಲ್ಪಡುತ್ತಿದೆ. ಪಿತಾ ಸುತ್ತ ಪವಿತ್ರಾತ್ಮವಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಧನಗಳಿಂದ ಸ್ತುತಿಯನ್ನು, ಎಲ್ಲ ದಾನಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನದರಲ್ಲಿರುವೆಲ್ಲವನ್ನ ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಅನಂತ ಕೃಪೆಯನ್ನ ಸುರಿಸಿದಿರಿ. ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವರೆಗೆ ಆರಾಧಿಸುತ್ತಾರೆ. ಅಗ್ನಿಯಂತೆ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನ ಸಲ್ಲಿಸುತ್ತಿವೆ. ಪೀಠದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನ ಸಲ್ಲಿಸುತ್ತಾರೆ. ಮೇಲುದನಿಯಲ್ಲಿ ಎಡಬಿಡದೆ ಕೊಂಡಾಡುತ್ತಾ ಅವರು ಒಂದಾಗಿ ಘೋಷಿಸುತ್ತಿರುವರು. ಪ್ರಭುವಾದ ದೇವರೇ, ಸುಖಿಯ ಗಣದೊಂದಿಗೆ ಸೇರಿ ನಿಮಗೆ ನಾವು ಕೃತಜ್ಞತೆಯನ್ನು ಅರ್ಪಿಸುವೆವು. ನಿಮ್ಮಲ್ಲಿ ಅಡಗಿರುವ ಆತ್ಮಜನು ನಿಮಗೆ ಸಂದರ್ಶನು, ನಿಮ್ಮಿಂದ ಹೊರಹೊಮ್ಮುವ ಪ್ರಕಾಶವು ನಿಮ್ಮ ಅಸ್ತಿತ್ವದ ಪ್ರತಿರೂಪವಾದ ವಚನವಾದ ದೇವರನ್ನು ನಾವು ಕೊಂಡಾಡುವೆವು. ಧರ್ಮಶಾಸ್ತ್ರಗಳಿಗೆ ಅಧೀನರಾದವರನ್ನು ಉದ್ಧರಿಸಲು ಧರ್ಮಶಾಸ್ತ್ರಗಳಿಗೆ ವಿಧೇಯನಾಗಿ ನಮ್ಮ ಆತ್ಮೋದ್ಧಾರದ ಸ್ಮಾರಕವನ್ನು ಏರ್ಪಡಿಸಿದನು. ಜೀವೋದ್ಧಾರಕವಾದ ಈ ರಹಸ್ಯಗಳನ್ನು ಪವಿತ್ರ ಸನ್ನಿಧಿಯಲ್ಲಿ ನಾವು ಅರ್ಪಿಸುತ್ತೇವೆ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುತರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನರಾದ ಮಹಾರಾತ್ರಿಯಲ್ಲಿ ತಮ್ಮ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧನಾದ ಪಿತನೇ, ನಿಮ್ಮಡೆಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು: ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಭುಜಿಸಿರಿ.
ಮತ್ತೆ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನ ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ನಾನು ಈಗ ಮಾಡಿದ್ದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿ. ಪ್ರಭುವೇ, ನೀವು ಆಜ್ಞಾಪಿಸಿರುವಂತೆ ದೀನ ದುರ್ಬಲ ದುಃಖಿತ ಸೇವಕರಾದ ನಾವು ನಿಮ್ಮ ಮುಂದೆ ನೆರೆದಿದ್ದೇವೆ. ಕೃತಜ್ಞತಾರ್ಪಣೆಗೆ ಅತೀತವಾದಷ್ಟು ಅನುಗ್ರಹಗಳನ್ನು ನೀವು ನಮಗೆ ದಯಪಾಲಿಸಿದಿರಿ. ನಿಮ್ಮ ದೈವಿಕ ಜೀವದಲ್ಲಿ ನಮ್ಮನ್ನು ಪಾಲುಗಾರರಾಗಿಸಲು ನೀವು ನಮ್ಮ ಮಾನವ ಸ್ವಭಾವವನ್ನು ಧರಿಸಿದಿರಿ. ದೀನಸ್ಥಿತಿಗಳಂತ ನಮ್ಮನ್ನು ನೀವು ಧರಿಸಿದಿರಿ. ಮರಣಕ್ಕೊಳಗಾದ ನಮ್ಮನ್ನು ಕ್ಷಮಿಸಿ ಪವಿತ್ರೀಕರಿಸಿದಿರಿ. ನಮ್ಮ ಜ್ಞಾನವನ್ನ ಬೆಳಗಿಸಿದಿರಿ. ನಿಮ್ಮ ಸ್ತ್ರೀಗಳನ್ನ ಪ್ರಾರ್ಥಕರನ್ನಾಗಿ ಮಾಡಿದಿರಿ. ನಮ್ಮ ಬೆಳಗಿನವಾದ ಪ್ರಕೃತಿಯನ್ನು ನಿಮ್ಮ ಸಮೃದ್ಧವಾದ ಅನುಗ್ರಹದಿಂದ ವಿಭವಾನ್ವಿತವಾಗುವಂತೆ ಮಾಡಿದಿರಿ. ನೀವು ನಮಗೆ ದಯಪಾಲಿಸಿದ ಅಪಾರ ಧ್ಯಾನಗಳಿಗಾಗಿ ನಿಮಗೆ ಸ್ತುತಿ ಕೃತಜ್ಞತೆಯ ಆರಾಧನೆ ಸಲ್ಲಿಸುತ್ತೇವೆ. ಎಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವೇ, ಶಕ್ತರಾದ ದೇವರೇ, ಅಖಿಲ ಧರ್ಮ ಸಂಹಿಯಾಧಿಪರು ಆಚಾರ್ಯ ಶ್ರೇಷ್ಠರು ಆದಂತಹ ನಮ್ಮ ಜಗದ್ಗುರು ಪರಮ ಪೂಜ್ಯಲೆಯು ಅವರಿಗಾಗಿ, ನಮ್ಮ ಶ್ರೇಷ್ಠ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ರಾಫೇಲ್ ತಟ್ಟಲ್ ಅವರಿಗಾಗಿ, ನಮ್ಮ ಮಹಾಧರ್ಮಾಧ್ಯಕ್ಷರಾದಂತಹ ಮಾ ಜೋಸಫ್ ಅವರಿಗಾಗಿ, ನಮ್ಮ ಧರ್ಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜೇಮ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮ ಸಭೆಗಾಗಿ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂತಾದವರಿಗಾಗಿಯೂ ಈ ಬಲಿ ಪೂಜೆಯನ್ನ ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ ನಿಮ್ಮ ಸನ್ನತಿಯಲ್ಲಿ ಪ್ರೀತಿ ಪಾತ್ರರಾದಂತಹ ನೀತಿವಂತರು ಪುನೀತರವಾದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿ ಪೂಜೆಯನ್ನ ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರುವಾದ ಎಲ್ಲವರಿಗಾಗಿಯೂ ನಿಮ್ಮ ನಾಮದಲ್ಲಿ ನಮ್ಮಿಂದ ಅಗಲಿದ ಮತರಿಗಾಗಿಯೂ ನಿಮ್ಮ ಕಾರುಣ್ಯವನ್ನ ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ ಅರೆದರಾದ ನನಗಾಗಿಯೂ ಈ ಬಲಿ ಪೂಜೆಯನ್ನ ಸ್ವೀಕರಿಸಿರಿ. ಪ್ರಭುವಾದ ದೇವರೇ, ನೀವು ನಮಗೆ ಪಾಲಿಸಿದಂತೆ ನಿರ್ಮಲೋ ಪವಿತ್ರವಾದಂತಹ ಈ ಬಲಿಪೀಠದಲ್ಲಿ ಕ್ರಿಸ್ತ ಯೇಸುವಿನ ಶರೀರ ರಕ್ತಗಳನ್ನು ನಾವು ಅರ್ಪಿಸುತ್ತೇವೆ. ಈ ಸ್ಮರಣೆಯ ಆಚರಣೆಯಲ್ಲಿ ಕನ್ಯಾ ಮರಿಯಮ್ಮನವರ ಮತ್ತು ನಿಮ್ಮ ಪವಿತ್ರ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದಂತಹ ನೀತಿವಂತರು ಪುನೀತರುವಾದ ಪಿತಾಮಹರ ಪಾವನ ಸ್ಮರಣೆಯನ್ನು ನಿಮ್ಮ ನೀವು ಸಮೃದ್ಧವಾದ ಕೃಪೆಯ ಮೂಲಕ ಸಂಜಾತಗೊಳಿಸಿದಿರಿ. ನಮಗೆ ಜೀವನ ಅಂತ ನಿಮ್ಮ ಶಾಂತಿಯನ್ನ ದಯಪಾಲಿಸಿರಿ. ನೀವೊಬ್ಬರೇ ನಿಜವಾದ ದೇವಿತರೆಂದು ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತನನ್ನು ನೀವು ಕಲಿಸಿದರೆಂದು ಭೂವಾಸಿಗಳೆಲ್ಲರೂ ಅರಿಯಲಿ. ಪ್ರಭುವೇ, ಈ ದಿನರು ದುರ್ಬಲರು, ದುಃಖಿತರುವಾದ ದಾಸರು ನೀವು ನೀಡಿದ ಮಾದರಿಯನ್ನ ಪ್ರಪ್ರಥಮವಾಗಿ ಸ್ವೀಕರಿಸಿ ನಿಮ್ಮ ನಾಮದಲ್ಲಿ ಒಂದುಗೂಡಿ ಈಗ ಪವಿತ್ರ ಸನ್ನಿಧಿಯಲ್ಲಿ ನೆಲೆದಿದ್ದೇವೆ. ನಮ್ಮ ಒಡೆಯನು ಉದ್ಧಾರಕನುವಾದ ಯೇಸು ಕ್ರಿಸ್ತರ ಯಾತನೆಯ ಮರಣದ ಸಮಾಧಿಯ ಮತ್ತು ಪುನರುತ್ಥಾನದ ಮಹನೀಯ ನೆನಪು ಪವಿತ್ರ ಪೂಜ್ಯದಾಯಕ ದೈವಿಕವಾದಂತಹ ಈ ರಹಸ್ಯಗಳನ್ನ ಸಂತೋಷದಿಂದ ನಾವು ಸ್ಮರಿಸಿ ಸ್ತುತಿಸಿ ಅನುಷ್ಠಿಸುತ್ತಿದ್ದೇವೆ. ಪ್ರಭುವೇ, ನಿಮ್ಮ ಪವಿತ್ರಾತ್ಮನ ಆಶೀರ್ವಾದವಾಗಿ ನಿಮ್ಮ ದಾಸರ ಈ ಬಲಿಪೂಜೆಯಲ್ಲಿ ಅವರು ಆಗಮಿಸಿ ನೆಲೆಗೊಂಡು ಇದನ್ನು ಆಶೀರ್ವದಿಸಿ ಪೌತ್ರೀಕರಿಸುವಂತಾಗಲಿ. ಇದು ನಮ್ಮ ಋಣಗಳ ಪರಿಹಾರಕ್ಕೂ ಪಾಪಗಳ ಕ್ಷಮಾರ್ಪಣೆಗೂ ಮೃತರ ಪುನರುತ್ಥಾನದ ಮಹಾನಿರೀಕ್ಷೆಗೂ ನಿನ್ನ ಪ್ರೀತಿಗೆ ಪಾತ್ರರಾದಂತಹ ಎಲ್ಲರೊಂದಿಗೆ ಸ್ವರ್ಗಲೋಕದಲ್ಲಿ ನವಜೀವನಕ್ಕೂ ಕಾರಣವಾಗಲಿ. ಸತ್ಯವೂ ಪರಿಶುದ್ಧವೂ ಜೀವದಾಯಕವೂ ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯ ಆರಾಧನಾನಂದವನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವಾದ ದೇವರೇ, ನಿಮ್ಮ ಕರುಣೆಯನುಸಾರವಾಗಿ ನನ್ನಲ್ಲಿ ದಯ ತೋರಿರಿ. ಪ್ರಭುವೇ, ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ,
ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುಂದರವೂ ಪವಿತ್ರವೂ ಜೀವದಾಯಕವೂ ದೈವಿಕವಾದಂತಹ ಈ ಪವಿತ್ರ ರಹಸ್ಯಗಳೆಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವಾದಂತಹ ಈ ರೊಟ್ಟಿಯು ಸ್ವರ್ಗದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಸಿಗುತ್ತದೆ. ಇದನ್ನು ಭುಜಿಸುವವರು ಮರಣ ಬಂಧುವಿನ ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯವನ್ನು ಪಡೆಯುವರು. ಸ್ವರ್ಗದಿಂದ ಜೀವ ನೀಡುವ ರೊಟ್ಟಿಯು ಉದ್ಧಾರಕರೇಸು ಶಿಷ್ಯರಿಗಲಿರುವ ಪರಮ ರಹಸ್ಯವಿದು. ಸ್ವರ್ಗದಿಂದಿಳಿದು ಬಂದಿರುವ ಜೀವನ ರೊಟ್ಟಿಯು ನಾನಿಂದು. ಪ್ರೀತಿಯಲೆನ್ನ ಮುಗಿಸುವವ ಎನ್ನಳು ನಿತ್ಯವ ಬಾಳುವನು ಪಡೆಯುವನು ಸ್ವರ್ಗ ನಿಶ್ಚಿತವು. ಪ್ರೀತಿಯಲೆನ್ನ ಮುಗಿಸುವವ ಎನ್ನಳು ನಿತ್ಯವ ಬಾಳುವನು ಪಡೆಯುವನು ಸ್ವರ್ಗ ನಿಶ್ಚಿತವು. ನಮ್ಮ ಪ್ರಭು ಕ್ರಿಸ್ತನ ಅಮೂಲ್ಯವಾದ ರಕ್ತವು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆ, ಪುತ್ರನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮಲ್ಲಿ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಅಮೂಲ್ಯವಾದ ಸಿರಿಗಳ ರಹಸ್ಯಗಳನ್ನು ನಾವೆಲ್ಲರೂ ಭಕ್ತಿಯಾಗಿರುವ ಸಮೀಪಿಸೋಣ. ಪಶ್ಚಾತ್ತಾಪದಿಂದ ಮೂಡಿಬರುವ ಭರವಸೆಯೊಂದಿಗೆ ಅಪರಾಧಗಳನ್ನು ದೂರ ಬಿಡೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಪಿಸಿ ಸೋದರ ತಪ್ಪುಗಳನ್ನು ಕ್ಷಮಿಸೋಣ. ಕ್ಷಮಿಸಿ ನಮ್ಮ ಸಮಸ್ತ ಸೃಷ್ಟಿಗಳ ಒಡೆಯ ದೇವರಲ್ಲಿ ಕೃಪೆಯನ್ನು, ಪಾಪ ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕಲಗಳನ್ನು ತಿಳಿಸಿ ನಮ್ಮ ಅಂತರಗಳನ್ನು ಶುದ್ಧಿಗೊಳಿಸೋಣ. ಶತ್ರುತ್ವ ಹಾಗೂ ದ್ವೇಷವನ್ನು ಇರಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಸಾಲವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಮತ್ತು ನಿರ್ಣಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಶರೀರ ಉದ್ಧಾರಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ನೀವು ದಾಸರ ಪಾಪಗಳನ್ನು ಅಪರಾಧಗಳನ್ನದೆಯಿಂದ ಕ್ಷಮಿಸಿ ಮಹೋನ್ನತ ದೇವರಾದ ನಿಮ್ಮನ್ನು ಸುಳ್ಳ ಲೋಕದಲ್ಲಿ ಸಕಲ ಸಂತರನ್ನೊಡಗೂಡಿ ಸ್ತುತಿಸುವಂತೆ ನಮ್ಮ ಆಧಾರಗಳನ್ನು ಪವಿತ್ರೀಕರಿಸಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವಾದರು, ದುಷ್ಕಲಂಕರವಾಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುತ್ತೇವೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪ್ರಭುವೇಶ್ವರಾದ ಸರ್ವೇಶ್ವರ ಸದ್ಗುಣ ಸಂಪನ್ನರಾದ ದೇವರೇ, ಪರಮ ದಯಾಕರ ತಂದೆಯೇ, ನಿಮ್ಮ ಕರುಣೆಗಾಗಿ ನಾವು ಮೊರೆಯಿಡುವೆವು. ನಿಮ್ಮನ್ನು ಶೋಧನೆಗೆ ಒಳಪಡಿಸಿದಿರಿ, ದುರಾತ್ಮರಿಂದಲೂ ಆತನ ಸರಿಯಿಂದಲೂ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ಭೂಸ್ವರ್ಗಗಳಲ್ಲಿರುವ ಎಲ್ಲ ರಾಜ್ಯಭಾರವು, ಪವಿತ್ರವೂ, ಅಧಿಕಾರವು, ಮಹಿಮೆ ನಿಮ್ಮದೇ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ. ಪ್ರಸಾದವನ್ನ ಪರಿಶುದ್ಧ ಜನರು ಸ್ವೀಕರಿಸಲಿ. ಿ
ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರೆಗೂ ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ. ಇಂದಿಗೂ ಎಂದಿಗೂ ಸದಾಕಾಲವೂ ಆಮೆನ್. ಸಹೋದರೇ, ರಕ್ಷಕರ ಕೃಪೆಯಿಂದ ದೇವರ ಪುತ್ರನಾದ ಕ್ರಿಸ್ತರ ದಿವ್ಯ ಶರೀರ ರಕ್ತಗಳ ನಾಳನ್ನು ಮತ್ತು ವಿಶ್ವಾಸವನ್ನು ಸ್ವೀಕರಿಸಿ ದೇವಿಯ ಹಾಡಿ ಸಲ್ಲಿಸೋಣ. ಮನುಕುಲದ ಭರವಸೆಯಾಗಿ ದೇವಸೆ ನಾವು ಸ್ವೀಕರಿಸಿದ ಅಮೂಲ್ಯ ಶರೀರ ಹಾಗೂ ಆಹಾರ ಮಾಡಿರುವುದನ್ನು ನಮ್ಮ ದಂಡನೆಗೆ ಕಾರಣವಾಗದೆ ಋಣಗಳ ಪರಿಹಾರಕ್ಕೂ ಪಾಪ ರಕ್ಷಣಾರ್ಪಣೆಗೂ ನಿಮ್ಮ ಸಮ್ಮುಖದಲ್ಲಿ ಸಂತೃಪ್ತಿಗೂ ಕಾರಣವಾಗಲಿ. ನಮಗಂದರೆ ವಿಶ್ವಾಸದಿಂದ ನಾವು ಸ್ವೀಕರಿಸಿದ ದಿವ್ಯ ರಹಸ್ಯಗಳು ನಮ್ಮ ಋಣಗಳ ಪರಿಹಾರಕ್ಕೆ ಕಾರಣವಾಗಲಿ. ಇವುಗಳ ಆಧಾರದ ಪಂಕ್ತಿಗಳೇ ನೀವು ದಾಸನ ಮತ್ತು ಸೃಷ್ಟಿಕರ್ತನ ಪ್ರತಿದಾನವಾಗಿ ನಿಮ್ಮಲ್ಲಿ ನಂಬಿಕೆಟ್ಟ ಎಲ್ಲರ ಋಣಗಳನ್ನು ಬಳಕಗಳನ್ನು ನಿಮ್ಮ ಶರೀರದ ಅವರನ್ನಾಗಿ ಕ್ಷಮಿಸಿರಿ. ನೀವು ಮಹಿಮಾನಂದರಾಗಿ ಕರ್ತರಾದ ಆತ್ಮವಿಶ್ವಾಸದಿಂದ ನಿಮ್ಮನ್ನು ಎದುರುಗೊಳ್ಳಲು ದೇವದೂತರಿಂದ ನಿಮ್ಮನ್ನು ಸ್ತುತಿಗಳನ್ನು ಮಾಡಲು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ಆಮೆನ್. ಪ್ರಭುವಾದ ದೇವರೇ,
ಸ್ತುತ್ಯರ್ಹವೂ ಪರಿಶುದ್ಧವೂ ಜೀವದಾಯಕವೂ ದೈವಿಕವಾದಂತಹ ದಿವ್ಯ ರಹಸ್ಯವನ್ನ ಋಣಗಳ ಪರಿಹಾರಕ್ಕಾಗಿ ನೀವು ಕರುಣೆಯಿಂದ ನೀಡಿರುವೆ. ಈ ವರದಾನಕ್ಕಾಗಿ ನಿಮ್ಮ ಮಹನೀಯ ತ್ರಿತ್ವಕ್ಕೆ ಕೃತಜ್ಞತೆಯ ಆರಾಧನೆಗಳನ್ನು ನಿರಂತರವಾಗಿ ಅರ್ಪಿಸಲು ನಾವು ಬಾಧ್ಯಸ್ಥರಾಗಿದ್ದೇವೆ. ಪಿತಾ ಸುತ ಪವಿತ್ರಾತ್ಮರು ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಸಮಸ್ತ ಸೃಷ್ಟಿಗಳಾದ ಒಡೆಯನೇ ಮನುಕುಲದ ಭರವಸೆಯಾಗಿರುವ ಪ್ರಭುವೇ, ಸ್ತುತ್ಯರ್ಹವೂ ಪವಿತ್ರವೂ ಜೀವದಾಯಕವೂ ದೈವಿಕವೂ ಆಗಿರುವ ಈ ಬಲಿಪೂಜೆಯ ಮೂಲಕ ನೀವು ನಮ್ಮ ಋಣಗಳನ್ನು ಪಾಪ ಪರಿಹಾರಗಳನ್ನು ಪರಿಹರಿಸಿ ಅಪರಾಧಗಳನ್ನು ಕ್ಷಮಿಸಿರುವೆ. ಮಹೋನ್ನತದಲ್ಲಿರುವ ಆರಾಧ್ಯವಾದಂತಹ ಈ ವರದಾನವು ಪೂಜನೀಯವಾಗಲಿ. ತಮ್ಮ ಶರೀರದಿಂದ ನಮ್ಮ ಅಪರಾಧಗಳನ್ನು ಕ್ಷಮಿಸಿ ರಕ್ತದಿಂದ ನಮ್ಮ ಪಾಪಗಳ ಕಳಂಕವನ್ನು ಅಳಿಸಿದಂತಹ ನಮ್ಮ ಕರ್ತರು ಧರ್ಮ ಸಭೆಯಲ್ಲಿ ಪೂಜ್ಯರಾಗಲಿ. ದೇವರ ಮೆಚ್ಚುಗೆಗೆ ಪಾತ್ರರಾದವರೇ, ನಿಮ್ಮಲ್ಲಿ ಕರ್ತನ ಕೃಪಾ ಕಟಾಕ್ಷವಿರಲಿ. ಅವರು ತಮ್ಮ ದಯಾನುಗ್ರಹಗಳನ್ನು ನಿಮ್ಮ ಮೇಲೆ ಹೇರಳವಾಗಿ ಸುರಿಯುವಂತಾಗಲಿ. ಅವರ ಪರಿಪಾಲನೆಯ ಬಲಗೈ ನಿಮ್ಮನ್ನು ಸದಾ ರಕ್ಷಿಸಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ.